ಸ್ನೇಹಿತರೆ, ಇನ್ನು ಕನ್ಸ್ಟ್ರಕ್ಷನಲ್ಲಿ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಸಿಮೆಂಟ್ನ ಅಗತ್ಯನೇ ಇಲ್ಲ. ತಗೊಳ್ಳಿ ಸರ್, ಎತ್ತು ಬಿಸಾಕಿ ಸಿಮೆಂಟು ಬೇಕಾಗಿಲ್ಲ. ಯಾಕಂತ ಯೋಚನೆ ಮಾಡ್ತಾ ಇದ್ರಾ? ಈಗ ಬಂದಿದೆ ರಾಯಲ್ ವೈಟ್ ಜಿಪ್ಸಮ್ ಪ್ಲಾಸ್ಟ್ರಿಂಗು. ಬನ್ನಿ, ಫುಲ್ ಇನ್ಫಾರ್ಮೇಶನ್ ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸರ್, ಇದು ಥಿಕ್ನೆಸ್ ಬಂದ್ಬಿಟ್ಟು ನಿಮ್ಗೆ ಆಕ್ಚುಲಿ ಬುಲ್ ಪ್ರಕಾರ ಹೋಗುತ್ತೆ. ಬುಲ್ ಮಾರ್ಕ್ ಅನ್ನೋ ನಾವು ಒಂದು ಸ್ಟ್ರೈಪ್ ಮಾಡ್ತೇವೆ ಇದನ್ನ. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ ಕಡೆ ನಿಮ್ಗೆ ಕಮ್ಮಿನೂ ಬರುತ್ತೆ, ಒಂದ್ ಕಡೆ ನಿಮ್ಗೆ ಜಾಸ್ತಿ ಬರುತ್ತೆ. ಇಲ್ಲೆಲ್ಲ 1 ಇಂಚ್ ಎಲ್ಲ ಬಂದ್ಬಿಟ್ಟಿದೆ. 1 ಇಂಚ್ 1.5 ಇಂಚು 10x10 ರೂಮ್ ಇದೆ. ಈಗ ನಾವು ನಿಂತ್ಕೊಂಡಿದೀವಲ್ಲ, ಈ ತರದ್ದು ಒಂದು ರೂಮ್ ಮುಗ್ಸಕ್ಕೆ ಟೈಮ್ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ ಒಂದು ರೂಮ್ಗೆ? ಸರ್, ಒಂದು ರೂಮು ಇವಾಗ 10x10 ಅಂದ್ರೂ 4 to 4.5 hours ಮುಗಿಸ್ಬಿಡ್ತಾರೆ. ಈ ಮೆಟೀರಿಯಲ್ ಕೆಪಾಸಿಟಿ ಏನು ಅಂದ್ರೆ ಇದು ಎಳ್ಕೊಳ್ಳುತ್ತೆ ವಾಟರ್ನ. ಓಕೆ ಓಕೆ. MR ಗ್ರೇಡ್ ಅಂತ ಹೇಳಿದ್ರೆ ವಾಟರ್ ಇದು ಎಳ್ಕೊಳ್ಳುತ್ತೆ. ಸೊ ನಿಮ್ಗೆ ಗೋಡೆ ಏನ್ ಪ್ರಾಬ್ಲಮ್ ಬರಲ್ಲ, ತೊಂದರೆ ಏನಂತ ಹೇಳಿದ್ರೆ ನೀವು ಪ್ರೈಮರ್ ಹಾಕೋಕ್ಕಿಂತ ಮುಂಚೆ ಇಟ್ ಶುಡ್ ಬಿ ಡ್ರೈ. ಕೇಳಿದ್ರಲ್ಲ ಸೌಂಡು ಎಷ್ಟು ಜೋರಾಗಿ ಹೊಡೆದಿದ್ದೀನಿ. ಚಿಕ್ಕ ಪುಟ್ಟ ಡೆಂಟ್ ಆಗಿದೆ ಬಿಟ್ರೆ ಒಡೆದು ಶಾಟರ್ ಆಗೋ ಚಾನ್ಸೇ ಇಲ್ಲ. 25 to 30% ಅಂತೂ ಕನ್ಫರ್ಮ್ ಓವರ್ ಆಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಮಿಕ್ಕುತ್ತೆ ನಿಮ್ಗೆ. 25 to 30%. 25 to 30% ಇದೇ ಮೇನ್ ಅಲ್ಲ, ಓನ್ಲಿ ಬಿಕಾಸ್ ಆಫ್ ಇಂಟರ್ನಲ್ ಪ್ಲಾಸ್ಟಿಂಗ್ ಮಾಡಿದ್ರೆ. ಯಾಕಂದ್ರೆ ಇದರಲ್ಲಿ ಪ್ರೊವೈಡ್ ಏನಂತ ಹೇಳಿದ್ರೆ, ನಾವು ಪ್ರೊವಿಷನ್ ಏನ್ ಕೊಡ್ತೇವೆ ಅಂತ ಹೇಳಿದ್ರೆ ಪಟ್ಟಿ ಫಿನಿಶ್ ನಾವು ಪ್ರೊವೈಡ್ ಮಾಡ್ತೇವೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಸ್ಟಾರ್ಟಿಂಗ್ ಎಲ್ಲ ನೋಡಿದ್ರೆ ನಾನು ಸರ್ ಸೇರಿಬಿಟ್ಟು ಒಂದು ಮೂಟೆಯನ್ನು ಸಿಮೆಂಟ್ ಬಿಟ್ಟನೆ ಹೊರಗಡೆ ಹೊತ್ತಾಕ್ಬಿಟ್ವಿ. ಯಾಕಂತಂದರೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಗೃಹ ನಿರ್ಮಾಣದಲ್ಲಿ ಒಂದೊಳ್ಳೆ ಸೇವಿಂಗ್ ಮಾಡಬೇಕಾ, 30 to 40% ಸೇವಿಂಗ್ ಮಾಡಬೇಕಾ, ಸಿಮೆಂಟೇ ಬಳಸದೇನೆ ನಿಮ್ಮ ಪ್ಲಾಸ್ಟಿಂಗನ್ನು ಮಾಡ್ಬೋದು. ಹೌದು ವೀಕ್ಷಕರೇ, ರಾಯಲ್ ವೈಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಮೂಲಕ ಇದು ಸಾಧ್ಯ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಾಯಲ್ ವೈಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಕಡೆಯಿಂದ ಆಸಿ ಸರ್ ಅಲ್ಲೇ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಹೋಗಿ ಸರ್ ಭೇಟಿ ಆಗೋಣ. ಸರ್, ಮೇಲೆ ಬರ್ಬೋದಾ? ಬನ್ನಿ 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 ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಒಂದು ಸಿಮೆಂಟ್ ಮೂಟೆನೇ ಎತ್ತು ಬಿಸಾಕ್ಬಿಟ್ವಿ. ಹೌದು. ಓಕೆ. ಸೊ ಜನ ಅನ್ಕೊಬೋದು ಏನಪ್ಪ ಹಿಂಗೆಲ್ಲ ಮಾಡ್ತಾವ್ರೆ ಇರುತ್ತೆ ಬಿಟ್ಟು. ಸೊ ಇದು ನಿಜನಾ ಸರ್? ನಾವು ಒಂದು ನಮ್ಮ ಮನೆ ಪ್ಲಾಸ್ಟಿಂಗಲ್ಲಿ ಸಿಮೆಂಟೇ ಇಲ್ದೇನೆ ಪ್ಲಾಸ್ಟಿಂಗ್ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ನಿಜ ಅಂತೀರಾ? ಇದು ಪಕ್ಕಾ ನಿಜ. ಕನ್ಫರ್ಮ್. ಹಾಗಾದ್ರೆ ಅಲ್ಟರ್ನೇಟಿವ್ ಬಂದು ಜಿಪ್ಸಮ್ ಪ್ಲಾಸ್ಟಿಂಗ್. ಸರ್, ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದ್ರೆ ಏನು? ಆದ್ರೆ ಜನರಿಗೆಲ್ಲ ಡೌಟ್ ಇರ್ಬೋದು, ಜಿಪ್ಸಮ್ ಪ್ಲಾಸ್ಟಿಂಗ್ ಸಿಮೆಂಟ್ ಅಂಶ ಇರುತ್ತೇನೋ, ಅದ್ರಲ್ಲಿ ಏನಿರುತ್ತೆ, ಪೇಂಟ್ ಅಂಶ ಇರುತ್ತೇನೋ, ನೀರು ಹಾಕ್ಬಿಟ್ರೆ ಅವ್ರು ತೊಳೆದೋಗ್ಬಿಡುತ್ತೇನೋ, ಆ ಥರ ಇರ್ಬೋದು. ಸೊ ಫಸ್ಟ್ ನಮ್ಮ ವೀಕ್ಷಕರಿಗೆ ಹೇಳಿ, ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದ್ರೆ ಏನು? ಸರ್, ಜಿಪ್ಸಮ್ ಪ್ಲಾಸ್ಟಿಂಗ್ ಅಂದ್ರೆ, ಜಿಪ್ಸಮ್ ಅನ್ನೋದು ಒಂದು ಮಿನರಲ್. ಇಟ್ ಇಸ್ ಅ ಮಿನರಲ್. ಅದನ್ನ ನಾವು ಮೈನಿಂಗ್ ಮಾಡಿಬಿಟ್ಟು ಪ್ರೊಸೆಸಿಂಗ್ ಎಲ್ಲ ಆಗಿ ಫಿಸಿಕಲ್ ಕೆಮಿಕಲ್ ಕಾಂಪೊನೆಂಟ್ಸ್ ಎಲ್ಲ ಬೈಂಡ್ ಆಗ್ಬಿಟ್ಟು ಪ್ಯಾಕೇಜ್ ಆಗ್ಬಿಟ್ಟು ಬರೋದು. ಇಟ್ಸ್ ಜಸ್ಟ್ ಅ ಮಿನರಲ್. ಅದಕ್ಕೆ ಯಾವುದೇ ಬೇರೆ ಯಾವುದು ಅಡಿಷನಲ್ ಎಡಿಸಿವ್ಸ್ ಅಥವಾ ಇದು ಕೆಮಿಕಲ್ಸ್ ಅದು ಯಾವ್ದು ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಏನು ಇನ್ವಾಲ್ವ್ಮೆಂಟ್ ಇಲ್ಲ. ಇಟ್ಸ್ ಡೈರೆಕ್ಟ್ ನ್ಯಾಚುರಲ್ ಸ್ಟೋನ್. ಅದನ್ನ ನಾವು ಮೈನ್ ಮಾಡ್ತೇವೆ. ಮೈನ್ ಮಾಡ್ಬಿಟ್ಟು ಅದನ್ನ ಪೌಡರ್ ಫಾರ್ಮ್ ಅಲ್ಲಿ ಅದನ್ನ ಫಿಸಿಕಲ್ ಹಾಗೂ ಕೆಮಿಕಲ್ ಕಾಂಪೊನೆಂಟ್ಸ್ ಎಲ್ಲ ಬೈಂಡ್ ಮಾಡ್ಬಿಟ್ಟು ಅದನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಇವಾಗ ನಾವು ಪ್ರೊವೈಡ್ ಮಾಡ್ತಾ ಇರೋದು ರಾಯಲ್ ವೈಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಅಂತ. ಸರಿ, ಒಂದು ವಿಚಾರ ಸರ್, ಇಲ್ಲಿ ಮಾರ್ಕೆಟ್ ಅಲ್ಲಿ ಇನ್ನ ನೋಡಿ, ನಾನು ಕೂಡ ಮಾಡಿದ್ದೀನಿ ಅಂಡ್ ತುಂಬಾ ಜನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಎಲ್ಲ ಬರ್ತಾ ಇದೆ. ಸೊ ಯಾಕೆ ನಿಮ್ಮ MR ಗ್ರೇಡ್ ಇರುವಂತಹ ರಾಯಲ್ ವೈಟ್ ತಾನೆ, ರಾಯಲ್ ವೈಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಯಾಕೆ ತಗೊಬೇಕು? ಏನ್ ಬೆನಿಫಿಟ್ಸ್ ನಿಮ್ಮಿಂದ ನಮಗೆ? ಸರ್, ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ನಿಮಗೆ ಮೇನ್ ಬಂದ್ಬಿಟ್ಟು ಟಾಪ್ ಗ್ರೇಡ್ ಮೆಟೀರಿಯಲ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಇನ್ನೊಂದು ನಿಮಗೆ 25 to 30% ಅಂತ ಕನ್ಫರ್ಮ್ ಓವರ್ ಆಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಲ್ಲಿ ಮಿಕ್ಕುತ್ತೆ ನಿಮ್ಗೆ. 25 to 30%. 25 to 30% ಇದೇ ಮೇನ್ ಅಲ್ಲ, ಓನ್ಲಿ ಬಿಕಾಸ್ ಆಫ್ ಇಂಟರ್ನಲ್ ಪ್ಲಾಸ್ಟಿಂಗ್ ಮಾಡಿದ್ರೆ. ಯಾಕಂದ್ರೆ ಇದರಲ್ಲಿ ಪ್ರೊವೈಡ್ ಏನಂತ ಹೇಳಿದ್ರೆ, ನಾವು ಪ್ರೊವಿಷನ್ ಏನ್ ಕೊಡ್ತೇವೆ ಅಂತ ಹೇಳಿದ್ರೆ ಪಟ್ಟಿ ಫಿನಿಶ್ ನಾವು ಪ್ರೊವೈಡ್ ಮಾಡ್ತೇವೆ. ಪಟ್ಟಿ ಫಿನಿಶ್ ಬರುತ್ತೆ ನಿಮಗೆ. ಓಕೆ ಓಕೆ. ಪೇಂಟರ್ಸ್ ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ಇನ್ ಕೇಸ್ ರಬ್ಬಿಂಗ್ ಬೇಕಿದ್ರೆ ರಬ್ಬಿಂಗ್ ಮಾಡಬಹುದು. ರಬ್ಬಿಂಗ್ ಬಂದ್ಬಿಟ್ಟು ವಾಟರ್ ಪೇಪರ್ ಅಲ್ಲಿ ಮಾಡಬೇಕು. ನಾರ್ಮಲ್ ಸ್ಯಾಂಡ್ ಪೇಪರ್ ನಡೆಯಲ್ಲ. ಸರಿ. ಸೊ ವಾಟರ್ ಪೇಪರ್ ಅದು ಬ್ಲಾಕ್ ಕಲರ್ ಬರುತ್ತೆ, ಅದ್ರಲ್ಲಿ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಪ್ರೈಮರ್ ಪೇಂಟ್. ಅಂದ್ರೆ ಪಟ್ಟಿ ಬೇಕಾಗೇ ಇಲ್ಲ, ಪಟ್ಟಿ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಇವಾಗ ಒಂದು ರೂಮ್ ನಾವು ಕನ್ಸಿಡರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಪ್ಲಾಸ್ಟಿಂಗ್ ನಡೆದೋಗಿದೆ, ಒಂದು 1/4 kg ಇವಾಗ ಒಂದು ಏನೋ ಲೈಟ್ ಆಗಿ ಟಚ್ ಅಪ್ಸ್, ಇವಾಗ ನಮ್ದು ಪ್ರೊಸೀಜರ್ ಆದ್ಮೇಲೆ ನಾವು ಹೋಗಿರ್ತೇವೆ, ಏನೋ ಲೈಟ್ ಆಗಿ ಏನೋ ಟಚ್ ಕಿಚ್ ಆಯ್ತು, ಇನ್ ಕೇಸ್ ನಾವಿಲ್ಲಿ ಅವೈಲೇಬಲ್ ಇಲ್ಲ ಸೈಟಲ್ಲಿ. ಸೊ ಅವಾಗ ಏನಾಗುತ್ತೆ,
ಒಂದು ಲೈಟ್ ಆಗಿ ಒಂದು ಸ್ವಲ್ಪ ಪೇಂಟ್ ಅವರು ಪಟ್ಟಿ ಟಚ್ ಅಪ್ಗಳು ಮಾಡ್ಕೊಂಡು ಟಚ್ ಅಪ್ ಮಾತ್ರ. ಟಚ್ ಅಪ್ ಸೊ ಎಂಟೈರ್ ಪುಟ್ಟಿ ಬೇಡ ಬೇಡ, ಪುಟ್ಟಿ ನೆಸಿಟಿನೇ ಇಲ್ಲ, ಬೇಕಾಗಿಲ್ಲ ಅಂತ ಹೇಳ್ತಾರೆ. ತುಂಬಾ ಸೇವಿಂಗ್ ಆಯ್ತಲ್ಲ ನಮಗೆ. ಹೌದು. ಯಾಕಂತಂದ್ರೆ ಹೊಸ ಒಂದು ಮನೆ ಕಟ್ತಿದ್ರೆ ಅಂದ್ರೆ ಈ ಕಾಲದಲ್ಲಿ ಯಾರು ಗ್ರೌಂಡ್ ಫ್ಲೋರ್ ಅಂತೂ ಕಟ್ಟಲ್ಲ, G+2 G+3 ಕಟ್ಟೋರೆ ಜಾಸ್ತಿ. ನೀವೇ ಯೋಚನೆ ಮಾಡಿ, ಇಡೀ ಎಂಟೈರ್ ಮನೆಗೆ ಒಂದೊಂದು ಫ್ಲೋರ್ ಏನಿಲ್ಲ ಅಂದ್ರೂ ಕೂಡ 1000 ಸ್ಕ್ವೇರ್ ಫೀಟ್ ಬರ್ತಾ ಇದೆ ಈ ಕಾಲದಲ್ಲಿ. ಸೊ 1000 ಸ್ಕ್ವೇರ್ ಫೀಟ್ ಇಂಟು 4,000 ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ರ. ಅಂಥದ್ರಲ್ಲಿ ಪ್ಲಾಸ್ಟ್ರಿಂಗೇ ಬೇಕಾಗಿಲ್ಲ, ಪುಟ್ಟಿನೇ ಮಾಡಬೇಕಾಗಿಲ್ಲ ಅಂತಂದ್ರೆ ಎಷ್ಟು ಬೆನಿಫಿಟ್. ಸರ್ ಹೇಳಿದ್ ಕರೆಕ್ಟ್, ಆಲ್ಮೋಸ್ಟ್ 30% ಸೇವ್ ಮಾಡ್ಬೋದಲ್ಲ ಸರ್. 25 to 30% ಕನ್ಫರ್ಮ್ಸ್. 1 ಕೋಟಿ ಮನೆ ಕಟ್ತಾ ಇದೀವಿ, ನಿಮ್ ಪ್ರಕಾರ ಎಷ್ಟು ಲಕ್ಷ ಉಳಿಸ್ಬೋದು ಸರ್ ಪ್ಲಾಸ್ಟ್ರಿಂಗ್ ಮಾಡೋದ್ರಿಂದ? ಆಲ್ಮೋಸ್ಟ್ ನಿಮಗೆ ನಾವು ಇವಾಗ ಎಸ್ಟಿಮೇಷನ್ ತಗೊಂಡ್ರು ನನ್ನ ಪ್ರಕಾರ ಅದು ಒಂದು ಮೇನ್ ಬಂದ್ಬಿಟ್ಟು ಫ್ಲೋರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ಸ್ ಆನ್ ಫ್ಲೋರ್, ಡಿಪೆಂಡ್ಸ್ ಆನ್ ಫ್ಲೋರ್ಸ್, ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಂಡ್ ಡಿಪೆಂಡ್ಸ್ ಆನ್ ನಿಮ್ಮ ಪಾರ್ಟಿಷನ್ಸ್ ಏನೇನು ಬರುತ್ತೆ. ಸೊ ಅದರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು 1000 ಸ್ಕ್ವೇರ್ ಫೀಟಲ್ಲಿ ಕಟ್ತಾ ಇದ್ದಾರೆ ಅಂತ ಹೇಳಿದ್ರು ನಮಗೆ ಒಂದು 2500 ಸ್ಕ್ವೇರ್ ಫೀಟ್ ಪ್ಲಾಸ್ಟಿಂಗ್ ಏರಿಯಾ ಬಂತು ಅಂದ್ರು ನಾವು ಅದನ್ನ ಏನೋ ಒಂದು ಇವಾಗ ಪ್ರೈಸಿಂಗ್ ಬಂದ್ಬಿಟ್ಟು ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ ಅಂದ್ರೂ ನಾವೊಂದು ಈ MR ಗ್ರೇಡ್ಗೆ ನಾವು ಒಂದು ಪ್ರೈಸಿಂಗ್ ಇಕ್ಕಿದ್ದೇವೆ. ಆ ಪ್ರೈಸಿಂಗ್ ಪ್ರಕಾರ ಬಂದ್ರೂ ನಿಮಗೆ 25 to 30% ಕನ್ಫರ್ಮ್ ಇಕ್ಕತ್ತೆ. ಅದರಲ್ಲೂ ನಾವು ನೆಗೋಷಿಯೇಟ್ ಮಾಡ್ಬಿಟ್ಟು ಪ್ರೈಸ್ ಕಮ್ಮಿ ಮಾಡಿದ್ರು ಇನ್ನೂ ನಿಮಗೆ ಸೇವಿಂಗ್ಸ್ ಬರುತ್ತೆ, ಇನ್ನು ಜಾಸ್ತಿನೇ ಆಗುತ್ತೆ, ಇನ್ನು ಜಾಸ್ತಿ. ಒಂದು ಒಳ್ಳೆ ಸೇವಿಂಗ್ಸ್ ಅಂತೂ ಇದೆ ಅಂತ ಹೇಳ್ಬೋದು. ಓಕೆ, ಇದೊಂದು ಒಳ್ಳೆ ಮಾತಾಯ್ತು ಅಂತ ಹೇಳ್ಬೋದು. ಆಮೇಲೆ ಈ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಬದಲು ಇದನ್ನ ನಾವು ಯಾಕೆ ಯೂಸ್ ಮಾಡಬೇಕು? ವಾಟ್ ಇಸ್ ದ ಬೆನಿಫಿಟ್? ನೀವು ಹೇಳಿದ್ರಿ ಸರ್ ಬೆನಿಫಿಟ್ ಏನಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಒಂದು, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಇದು ಥರ್ಮಲ್ ಇನ್ಸುಲೇಟರ್ ಟೈಪ್, ಫೈರ್ ಅಸಿಸ್ಟೆಂಟ್. ಓಕೆ ಓಕೆ. ಆಮೇಲೆ ಸೌಂಡ್ಸ್ ಸ್ವಲ್ಪ ಬ್ಯಾರಿಕೇಷನ್ ಮಾಡುತ್ತೆ. ಹೌದು. ಮೇನ್ ಬಂದ್ಬಿಟ್ಟು ನಿಮ್ಗೆ ಸ್ಟ್ರಕ್ಚರಲ್ ಕಾನ್ಸೆಪ್ಟ್ ಹೋದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಲೈಟ್ weight, ಇದು ಲೈಟ್ weight, ಫುಲ್ ಲೈಟ್ weight. ಇದು ಏನು ನಿಮ್ಗೆ ವೇಟೇಜ್ ಬರಲ್ಲ, ಬಿಲ್ಡಿಂಗ್ ಗೆ ವೇಟೇಜ್ ಬರಲ್ಲ, ಡೆಡ್ weight, ಕಂಪ್ಲೀಟ್ ಡೆಡ್ weight. ಆಮೇಲೆ ನಾನು ನೋಡಿದಂಗೆ ಇನ್ನೊಂದು ಬೆನಿಫಿಟ್ ಹೇಳ್ತೀನಿ ಸರ್, ಪ್ಲಾಸ್ಟಿಂಗ್ ಮಾಡಿದ್ರೆ ಅದು ಫಿನಿಶ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಕರೆಕ್ಟಾ? ಕ್ಯೂರಿಂಗ್ ಮಾಡಬೇಕು, ಮಾರಕ್ ಟೈಮ್ ಆಗುತ್ತೆ, ಆಮೇಲೆ ಅದನ್ನ ಇಮಿಡಿಯೇಟ್ಲಿ ಯೂಸ್ ಮಾಡಕ್ಕಾಗಲ್ಲ. ಆಮೇಲೆ ಸಿಮೆಂಟ್ ಅಂತ ಬಂದಾಗ ಅದಕ್ಕೆ ಸೆಟ್ ಆಗಕ್ಕೆ ಒಂದು ಟೈಮ್ ಅಂತ ಇರುತ್ತೆ, 28 ಡೇಸ್ ಬೇಕು. ಬಟ್ 28 ಡೇಸ್ ಯಾರು ಬಿಡಲ್ಲ, ಆದ್ರೂ ಕೂಡ ಒಂದು 7 to 10 ಡೇಸ್ ಅಂತೂ 7 to 10 ಡೇಸ್ ಬಿಡ್ಲೇಬೇಕಾಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಪ್ಲಾಸ್ಟಿಂಗ್ ಆಯ್ತು, ಇವಾಗ ನಾರ್ಮಲ್ ಸಿಮೆಂಟ್ ಪ್ಲಾಸ್ಟಿಂಗ್ ಆಯ್ತು, ಅದಾದ್ಮೇಲೆ ಅದು ಸೆಟ್ ಆಗಕ್ಕೇನೆ ಒಂದು ಸರ್ಟೇನ್ ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಹೆಂಗ್ ಅಂತ ಹೇಳಿದ್ರೆ ನಿಮ್ಗೆ 72 hours ಅಲ್ಲಿ ನೀವು ಪ್ರೈಮರ್ ಹಾಕ್ಬೋದು. 72 hours ಅಲ್ಲಿ, 72 hours, 2 to 3 days ಅಲ್ಲಿ ಮುಗೀತು ಫಿನಿಶ್ ಅಂತ ಹೇಳ್ತೀರಾ. ಇನ್ ಕೇಸ್ ಆಫ್ ಸಿಮೆಂಟ್ ಪ್ಲಾಸ್ಟಿಂಗ್ ಹೋದ್ರೆ ನೀವು ಅದಕ್ಕೆ ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಮಾಡಕ್ ಒಂದ್ ವಾರ ಬೇಕು. ಮತ್ತೆ ನಿಮ್ಗೆ ಪುಟ್ಟಿ ಮಾಡ್ಬೇಕಂದ್ರೆ ಅದು ಡ್ರೈ ಆಗ್ಬೇಕಂದ್ರೆ ಮತ್ತೆ ಅದಕ್ಕೆ ಒಂದ್ ವಾರ ಬಿಡಬೇಕು. ಸೊ ನಿಮ್ಗೆ ಏನಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಫಾಸ್ಟ್ ಆಗುತ್ತೆ. ನೀವು ಇವಾಗ ಸಪೋಸ್ ಇವಾಗ ನಮ್ದು ಒಂದು ಪೋರ್ಷನ್ ಕಂಪ್ಲೀಟ್ ಆಯ್ತು ಅಂದ್ರೆ ಯು ಕ್ಯಾನ್ ಕಮ್ ಅಂಡ್ ನೀವು ಟೈಲ್ಸ್ ವರ್ಕ್ ಎಲ್ಲ ಮಾಡ್ಕೊಬಿಡ್ಬೋದು. ಸೊ ಯಾರ್ಯಾರು ಟೈಮ್ ಸೇವ್ ಮಾಡಬೇಕು ಅಂತ ಇದ್ರ, ಮನಿ ಸೇವ್ ಮಾಡಬೇಕು ಅಂತಿದ್ರ 100% ನಾನು ರೆಕಮೆಂಡ್ ಮಾಡ್ತೀನಿ ಜಿಪ್ಸಮ್ ಪ್ಲಾಸ್ಟರಿಂಗಿಗೆ ಹೋಗಿ. ನಮ್ಮ MR ಗ್ರೇಡ್ ಯೂಸ್ ಮಾಡ್ತಾ ಇರುವಂತ ರಾಯಲ್ ವೈಟ್ ಡೆಫಿನೆಟ್ಲಿ ಓಕೆ ಅಂತ ಹೇಳ್ತೀನಿ. ಅದು ನಾನು ಓಕೆ ಅನ್ನೋಕ್ಕಿಂತ ಮುಂಚೆ ಬಂದು ನೋಡ್ಕೊಂಡು ಹೋಗ್ಬೇಕು ನಾವು. ಸರ್ ಒಂದ್ ಕಡೆಯಿಂದ ನೋಡ್ಕೊಂಡು ಬಂದ್ಬಿಡೋಣ ಹಾಗಾದ್ರೆ. ಬನ್ನಿ ವೀಕ್ಷಕರೇ, ಬನ್ನಿ ನಮ್ಮ ಜೊತೆ. ಸರ್ ಮೊದಲೇದಾಗಿ ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವಿವಾಗ? ಸರ್ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಇದು. ದಿಸ್ ಇಸ್ G+3 ಬಿಲ್ಡಿಂಗ್. G+3 ಬಿಲ್ಡಿಂಗ್. ಎಲ್ಲಿ ಕಟ್ತಾ ಇದ್ರ ಸರ್ ನೀವು? ಇದು ಬಂದ್ಬಿಟ್ಟು ಹೆಣ್ಣೂರು ಕಣ್ಣೂರು ಜಂಕ್ಷನ್ ಹತ್ರ. ಓಕೆ ಓಕೆ. ಕ್ಲೈಂಟ್ ನೇಮ್ ತಿಳ್ಕೊಬೋದಾ ಸರ್ ಇವ್ರದ್ದು? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಆಕ್ಚುಲಿ ನಮಗೆ ಇದು ಸಬ್ ಕಾಂಟ್ರಾಕ್ಟ್ ಕೊಟ್ಟಿರೋದು. ಅವರು ಆಕ್ಚುಲಿ ಬೇಸಿಕಲಿ ಅವ್ರ ಇಂಜಿನಿಯರ್ ಕಂಪ್ಲೀಟ್ ಬಿಲ್ಡಿಂಗ್. ನೀವು ಕಂಪನಿ ಕಡೆಯಿಂದ ಬಂದಿರೋದು? ನಾವು ಅವ್ರ ಕಡೆಯಿಂದ ಬಂದಿರೋದು. ಆಕ್ಚುಲಿ ನನ್ನ ರೆಕಮೆಂಡ್ ಮಾಡಿದ್ದೀವಿ. ಓಕೆ ಓಕೆ ಓಕೆ. ಸೊ ನಮಗೆ ಕ್ಲೈಂಟ್ ಗೆ ಕನೆಕ್ಷನ್ ಇಲ್ಲ. ಈ ಬಿಲ್ಡಿಂಗ್ ಫುಲ್ ಕಂಪ್ಲೀಟ್ ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವ್ರು ನಮಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟಿರೋದು. ಅವ್ರ ಕಡೆಯಿಂದ ಬಂದ. ಹೌದು, ಅವ್ರ ಕಡೆಯಿಂದ. ಅವ್ರ ಹೆಸರು ಬಂದ್ಬಿಟ್ಟು ರಾಜೀವ್ ಶೆಟ್ಟಿ ಅಂದ್ಬಿಟ್ಟು. ಓಕೆ ಓಕೆ ಓಕೆ. ಸೊ ಅವರು ಕಾಂಟ್ರಾಕ್ಟರ್ ಕಮ್ ಹೀಸ್ ಅನ್ ಇಂಜಿನಿಯರ್. ಸೊ ಅವ್ರು ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇಲ್ಲಿ. ಸೂಪರ್ ಸರ್, ನಡೀರಿ ಸರ್ ಒಳಗಡೆ ಹೋಗ್ಬಿಡೋಣ. ಸೊ ಈ ಫ್ಲೋರ್ ಮುಗ್ದೋಗಿದೆ ಅಲ್ವಾ ಇವಾಗ? ಈ ಫ್ಲೋರ್ ಆಗಿದೆ, ಈಗ ಆಗ್ಬಿಟ್ಟಿದೆ. ಸೊ ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ವೀಕ್ಷಕರೇ, ಇದು ಹಾಲ್ ನೋಡ್ತಾ ಇದ್ದೀರಾ. ಸೊ ಇದನ್ನ ನಾವು ಆಕ್ಚುಲಿ ರೂಫಿಂಗಿಗೂ ಮಾಡ್ಬೋದಾ ಸರ್? ರೂಫಿಂಗ್ ಆಗಿದೆ ಸರ್, ರೂಫಿಂಗ್ ಮಾಡ್ಬೋದು, ಮಾಡಿಬಿಟ್ಟಿದ್ದೀರಾ ಅಲ್ವಾ ಸರ್? ಆಕ್ಚುಲಿ ಇದು ನಾವು ಒಂದು ಬಾಂಡಿಟ್ ಅನ್ನೋ ಒಂದು ಕೆಮಿಕಲ್ ಇದೆ, ಅದನ್ನ ನಾವು ಪ್ರೊವೈಡ್ ಮಾಡ್ತೇವೆ ರೂಫ್ಗೆ. ಸೊ ಅದು ಹಾಕ್ಬಿಟ್ಟೆ ನಾವು ಅಪ್ಲೈ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಬೀಮ್ಸ್, ಕಾಲಮ್ಸ್, ಅದಕ್ಕೆಲ್ಲ ನಾವು ಕೆಮಿಕಲ್ ಅಪ್ಲೈ ಮಾಡ್ತೇವೆ. ಮಾಡಿರ್ತೀರಾ? ಹೌದು. ಸೊ ಅದು ನಮಗೆ ಕೆಳಗಡೆ ಡ್ರಾಪ್ ಆಗೋ ಅದು 1 day ಬಿಫೋರ್ ನಾವು ಅಪ್ಲೈ ಮಾಡಿರ್ತೇವೆ. ಅದು ಬಂದ್ಬಿಟ್ಟು ನಿಮ್ಗೆ ಕಾಣ್ತದೆ ಇಲ್ಲ, ಇಟ್ ಈಸ್ ಲೈಕ್ ಅ ಮಿಲ್ಕಿ ವೈಟ್, ಇದು ಲಿಕ್ವಿಡ್ ಟೈಪ್. ಅದು ಸರಿ ಸರಿ ಸರಿ. ಅದು ನಿಮ್ಗೆ ಟೋಟಲಿ ಆಗಿ ಟ್ರಾನ್ಸ್ಪರೆಂಟ್ ಆಗ್ಬಿಡುತ್ತೆ. ಗೊತ್ತೇ ಆಗಲ್ಲ ಅಂತೀರಾ? ಗೊತ್ತೇ ಆಗಲ್ಲ ಸರ್. ಅದು ವೀಕ್ಷಕರೇ ಇಲ್ಲಿ ನೋಡಿ ಮಾಡ್ತಾ ಇದ್ದಾರೆ, ಒಂದು ಆಲ್ರೆಡಿ ಅರ್ಧ ಮಾಡ್ಬಿಟ್ಟಿದ್ದಾರೆ. ಸೊ ಏನಕ್ಕೆ ಇಷ್ಟು ಕರೆಕ್ಟ್ ಆಗಿ ಅರ್ಧಕ್ಕೆ ಮಾಡಿ ಬಿಟ್ಬಿಟ್ಟಿದ್ದಾರೆ ಸರ್ ಇಲ್ಲಿ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಟೈಲ್ಸ್ ವರ್ಕ್ ಬರುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಅವರು ನಾರ್ಮಲ್ ಆಗಿ ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಸರ್, ಇದು ಬಂದ್ಬಿಟ್ಟು ನಾವು ಕೆಮಿಕಲ್ ಅಪ್ಲೈ ಮಾಡಿದ್ದು, ಇದು ನಿಮ್ಗೆ ಅಂಟ್ಕೋತಾ ಇದೆ ನೋಡಿ.
ಸೊ ಇಟ್ಸ್ ಇದೇ ಕೆಮಿಕಲ್ ಇದು ಕಾಣಿಸೋದೇ ಇಲ್ಲ ನೋಡಿ ಆಕ್ಚುಲಿ ಫಸ್ಟ್ ಇದು ಅವ್ರು ಹೇಳಿದ್ರು ಇಲ್ಲಿ ಮಾಡಿ ಅನ್ಬಿಟ್ಟು ಬಟ್ ಆಮೇಲೆ ಅವರು ಸ್ಟ್ರೈಟ್ ಆಗಿ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರು ಇಲ್ಲೂ ನಾವು ಟೈಲ್ಸ್ ಹಾಕೋತೇವೆ ಸೊ ಅದಕ್ಕೋಸ್ಕರ ನಾವು ಅದನ್ನ ಬಿಟ್ಬಿಟ್ಟಿದ್ದೇವೆ ಸೊ ಆ ಕೆಮಿಕಲ್ ಬಂದ್ಬಿಟ್ಟು ಇನ್ನೂ ಇದೆ ಇಲ್ಲಿ ಇನ್ನೂ ಅಪ್ಲೈ ಮಾಡೋದು ನೋಡಿ ಮುಟ್ಟಿದ್ರೇನೆ ವೀಕ್ಷಕರೇ ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ನೆಕ್ಸ್ಟ್ ತೋರಿಸ್ತೇನೆ ನಿಮ್ಗೆ ಕೆಮಿಕಲ್ ಇವಾಗ ವೀಕ್ಷಕರೇ ನಾನು ನಿಮಗೆ ಇಲ್ಲಿನ ಥಿಕ್ನೆಸ್ ಅನ್ನ ತೋರಿಸ್ಬಿಡ್ತೀನಿ ವಾಟ್ ಇಸ್ ದ ಥಿಕ್ನೆಸ್ ಎಷ್ಟು ದಪ್ಪ ಬರುತ್ತೆ ಸರ್ ಇದು ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್ ಇದು ಥಿಕ್ನೆಸ್ ಬಂದ್ಬಿಟ್ಟು ನಿಮ್ಗೆ ಆಕ್ಚುಲಿ ಬುಲ್ ಪ್ರಕಾರ ಹೋಗುತ್ತೆ ಬುಲ್ ಮಾರ್ಕ್ ಅನ್ನೋ ನಾವು ಒಂದು ಸ್ಟ್ರೈಪ್ ಮಾಡ್ತೇವೆ ಇದನ್ನ ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದ್ ಕಡೆ ನಿಮ್ಗೆ ಕಮ್ಮಿನೂ ಬರುತ್ತೆ ಒಂದ್ ಕಡೆ ನಿಮ್ಗೆ ಜಾಸ್ತಿ ಬರುತ್ತೆ ಇಲ್ಲೆಲ್ಲ 1 ಇಂಚ್ ಎಲ್ಲ ಬಂದ್ಬಿಟ್ಟಿದೆ 1 ಇಂಚ್ 1.5 ಇಂಚು ಸೊ ಇವಾಗ ಒಂದ್ ಕಡೆ ಇಲ್ಲಿ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೆ ಟೋಟಲ್ ಆಗಿ ಒಂದು 12 mm ಬಂದಿದೆ ಸೊ ಹಂಗೆ ಇಲ್ಲಿ ಬರೋ ಟೈಮಲ್ಲಿ ಜಾಸ್ತಿ ಆಗುತ್ತೆ ಇಲ್ಲಿ ಇನ್ನೂ ದಪ್ಪ ಬಂದಿದೆ ಆಲ್ಮೋಸ್ಟ್ ಇಟ್ಸ್ ವೆರಿ ನಿಯರ್ ಟು 1 ಇಂಚು ಸೊ ಇದು ಗೋಡೆ ಅಂಡುಲೇಷನ್ ಮೇಲೆ ಡಿಪೆಂಡ್ ಆಗಿದೆ ಇದು ಗೋಡೆ ಅಂಡುಲೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಆದ್ರೆ ಮ್ಯಾಕ್ಸಿಮಮ್ 1.5 ಇಂಚು ಮಾಡಬಹುದು ಬೇಕಾದ್ರೆ ಮಾಡಬಹುದು ಸರ್ ನಮ್ಮ ಮೆಟೀರಿಯಲ್ ಅಲ್ಲಿ ನಾವು 1.5 ಇಂಚ್ ತನಕನೂ ಮಾಡಬಹುದು ಅದ್ರ ಮೇಲೆ ಹೌದು ಅದ್ರ ಮೇಲೆ ಬೇಕಿದ್ರೆ ನಾವು ಒಂದ್ ಸ್ವಲ್ಪ ಈ ಸಿಮೆಂಟ್ ನಾರ್ಮಲ್ ಅದೇನಿದೆ ರಫ್ ಪ್ಲಾಸ್ಟಿಂಗ್ ಕೇಳ್ತೇವೆ ಬಟ್ 1.5 ಇಂಚ್ ತನಕ ಈಸಿ ಕುತ್ಕೊಳ್ಳುತ್ತೆ ಇದು ಗೋಡೆ ಮೇಲೆ ಓಕೆ 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 ಸೂಪರ್ ಚೆನ್ನಾಗಿದೆ ಸೊ ವೀಕ್ಷಕರೇ ನೋಡ್ಬೋದು ಇಡೀ ಮನೆ ಮಾಡಿದ್ದಾರೆ ಸೊ ಇಲ್ಲಿ ಕಿಚನ್ ಅಥವಾ ಏನೋ ಒಂದು ಬಾತ್ರೂಮ್ ಏರಿಯಾ ಇರೋದ್ರಿಂದ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಈ ರೂಮ್ ಒಂದು ಮಾಡಿದ್ದಾರಲ್ಲ ಸರ್ ಇದು ಹೌದು ಇದು ರೂಮ್ ಇದು ಕಂಪ್ಲೀಟ್ ರೂಮ್ ಕೂಡ ಆಗಿದೆ ಕಂಪ್ಲೀಟ್ ರೂಮ್ ಆಗಿದೆ ಓಕೆ ಈ ಕಡೆ ಬಂದ್ಬಿಡೋಣ ಸೊ ವೀಕ್ಷಕರೇ ಈ ರೂಮ್ ಕೂಡ ಮಾಡಿದ್ದಾರೆ ಈ ರೂಮ್ದೆಲ್ಲ ಆಗಿದೆ ಓಕೆ ಸರ್ ಮೇಲ್ಗಡೆ ಹೋಗ್ಬಿಡೋಣ ಸರ್ ಇವಾಗ ಸರ್ ಇದು ರೆಡಿ ಮಾಡ್ಕೊತಾ ಇದ್ದಾರೆ ಸರ್ ಇವರು ಇವಾಗ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಓಕೆ ಓಕೆ ಅಂದ್ರೆ ಇದಕ್ಕೆ ಇಷ್ಟು ರೇಷಿಯೋ ನೀರು ಆ ಥರ ಏನೋ ನಿಮ್ಮ ಮುಂಚೆನೇ ಹೇಳ್ಬಿಡ್ತಾರೆ ಸರ್ ಸರ್ ಅದು ಅಷ್ಟೇ ಎಸ್ಟಿಮೇಷನ್ ಬಂದ್ಬಿಟ್ಟು ಅದು ಅವರು ಸರ್ಟೆನ್ ಇದರಲ್ಲಿ ಮಿಕ್ಸಿಂಗ್ ಅಲ್ಲಿ ಹೋಗುತ್ತೆ ಅದು ಏನು ನಮ್ಮ ನಾರ್ಮಲ್ ಸಿಮೆಂಟ್ ರೇಷಿಯೋ ಸರ್ 1:4 ಆ ಥರ ಅಂತಲ್ಲ ಅದೊಂದು ಒಂದು ಹದ ಇದೆ ಅವ್ರಿಗೆ ಕನ್ಸಿಸ್ಟೆನ್ಸಿ ಅದೊಂದು ಇದೆ ಅವ್ರಿಗೆ ಓಕೆ ಓಕೆ ಅದ್ರ ಪ್ರಕಾರ ಅವ್ರು ಮಾಡ್ಕೋತಾರೆ ಆಮೇಲೆ ಇನ್ನೊಂದು ಕ್ವಶನ್ ಸರ್ ಇದು ಮಾಡೋಕ್ಕೆ ಲೈಕ್ ಗೊತ್ತಿರೋರೇ ಮಾಡ್ಬೇಕಾ ಅಥವಾ ಯಾರು ಬೇಕಾದ್ರೂ ಇದನ್ನ ಪ್ಲಾಸ್ಟಿಕ್ ಸರ್ ಬಂದ್ಬಿಟ್ಟು ಇದನ್ನ ಯಾರು ಮಾಡಕ್ಕಾಗಲ್ಲ ಬಟ್ ಏನಂತ ಹೇಳಿದ್ರೆ ಇವ್ರು ಸಪ್ರೇಟ್ ಆಗಿ ಸ್ಕಿಲ್ಡ್ ಲೇಬರ್ಸ್ ನಮ್ಮ ರಾಯಲ್ ಪೇಟ್ ಕಡೆಯಿಂದಾನೇ ಬಂದಿರೋದು ಇವ್ರು ಓಕೆ ಓಕೆ ಅಂದ್ರೆ ನೀವೇ ಅವ್ರು ಅಲ್ಲೇ ಹೌದು ಅವರೇ ಟ್ರೈನ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಅಲ್ಲಿ ಸರ್ಟೆನ್ ಕೆಲವು ಒಂದು ಸ್ಮಾಲ್ ಸ್ಕೇಲ್ ವರ್ಕ್ಸ್ ಎಲ್ಲ ಮಾಡ್ಕೊಂಡು ಅದರಲ್ಲಿ ಅವರೆಲ್ಲ ಅದೆಲ್ಲ ಕಲ್ತ್ಕೊಂಡು ಆಮೇಲೆ ಆಚೆ ಬರ್ತಾರ ಅವ್ರು ಸೆಗ್ರಿಗೇಟೆಡ್ ಇಂಟು ಡಿಫ್ರೆಂಟ್ ಇದು ಲೇಬರ್ ಕಾಂಟ್ರಾಕ್ಟ್ಸ್ ಆಗ್ಬಿಡ್ತಾರೆ ಇದು ಗೊತ್ತಿರೋರೇ ಮಾಡ್ಬೇಕು ಹೌದು ಇದು ಬಂದ್ಬಿಟ್ಟು ಮೆಟೀರಿಯಲ್ ಬಂದ್ಬಿಟ್ಟು ನಿಮ್ಗೆ 20 to 23 ಮಿನಿಟ್ಸ್ ಸೆಟ್ ಆಗ್ಬಿಡುತ್ತೆ 23 ನಿಮಿಷದಲ್ಲಿ ಸೆಟ್ ಆಗ್ಬಿಡುತ್ತಾ ಇದು 20 ಇಂದ 23 ಮಿನಿಟ್ಸ್ ಒಳಗಡೆ ಸೆಟ್ ಆಗ್ಬಿಡುತ್ತೆ ಅಷ್ಟೊಳಗಡೆ ಅಪ್ಲಿಕೇಶನ್ ಆಗೋಗ್ಬಿಡ್ಬೇಕು ಅದು ಆಗೋಗ್ಬಿಡು ಪಟ ಕೆಲಸ ಹೌದು ಅಪ್ಲಿಕೇಶನ್ ಆಗೋಗ್ಬಿಡ್ಬೇಕು ಇವಾಗ ಒಂದು ಟೀಮ್ ಅಂತ ಹೇಳಿದ್ರೆ ಒಂದು 3 ಜನ ಅದರಲ್ಲಿ 300 ಸ್ಕ್ವೇರ್ ಫೀಟ್ ಪರ್ ಡೇ ಕವರ್ ಮಾಡ್ತಾರೆ ಫಾಸ್ಟ್ ವರ್ಕ್ ಹಂಗಾದ್ರೆ ವರ್ಕಬಿಲಿಟಿನೂ ತುಂಬಾ ಫಾಸ್ಟ್ ಇದೆ ಓಕೆ 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 ಅದು ಕ್ವಿಕ್ ವರ್ಕ್ ಆಗುತ್ತೆ ಕ್ವಿಕ್ ವರ್ಕ್ ಹೌದು ಓಕೆ ಸರ್ ಇವಾಗ ಸ್ಟಾರ್ಟ್ ಮಾಡಿಸ್ಬಿಡೋಣ ಹಾಗಾದ್ರೆ ಒಂದು ಸರ್ ಅವ್ರು ಮಾಡ್ತಾ ಇದ್ದಾರೆ ಮೆಟೀರಿಯಲ್ ಇದು ಹಾಕಿದ್ದಾರೆ ವಾಟರ್ಗೆ ಸ್ವಲ್ಪ ಸೆಟಲ್ಮೆಂಟ್ ಆಗಬೇಕು ಅದು ಓಕೆ ಓಕೆ ಸೆಟಲ್ಮೆಂಟ್ ಆದ್ಮೇಲೆ ಸ್ಟಾರ್ಟ್ ಮಾಡಿ ಅಪ್ಲೈ ಮಾಡ್ತಾರೆ ಓಕೆ ಡನ್ ಸರ್ ಸೊ ಇನಿಷಿಯಲ್ ಸ್ಟೇಜಿಂಗ್ ಏನಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮಾರ್ಕಿಂಗ್ಸ್ ಮಾಡ್ಕೊಬಿಡ್ತಾರೆ ಸೊ ಇದೆಲ್ಲ ಬಂದ್ಬಿಟ್ಟು ನೋಡಿ ಬುಲ್ ಮಾರ್ಕಿಂಗ್ ಎಲ್ಲ ಮಾಡ್ತಾರೆ ಇದೆಲ್ಲ ಫಸ್ಟ್ ಮಾಡ್ಬಿಟ್ಟು ಇದಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬರೋದು ಮತ್ತೆ ಮಿಕ್ಸಿಂಗ್ ಮಾಡ್ಕೋತಾರೆ ಮೆಟೀರಿಯಲ್ ಮಿಕ್ಸಿಂಗ್ ಆದ್ಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮೇನ್ ವರ್ಕ್ ಏನಂತ ಹೇಳಿದ್ರೆ ಬುಲ್ ಮಾರ್ಕ್ ಮೇನು ಓಕೆ ಇದು ಕಂಪ್ಲೀಟ್ ಎಲ್ಲಾ ಕಡೆನೂ ಮಾಡ್ತಾರೆ ಬುಲ್ ಮಾರ್ಕ್ ಇಲ್ಲದೆ ಎಲ್ಲೂ ಮಾಡಲ್ಲ ಈಗ ಒಂದು ಕ್ವಶನ್ ಸರ್ ಒಂದು 10x10 ರೂಮ್ ಇದೆ ಈಗ ನಾವು ನಿಂತ್ಕೊಂಡಿದೀವಲ್ಲ ಈ ತರದ್ದು ಒಂದು ರೂಮ್ ಮುಗ್ಸಕ್ಕೆ ಟೈಮ್ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ ಒಂದು ರೂಮ್ಗೆ ಸರ್ ಒಂದ್ ರೂಮು ಇವಾಗ 10x10 ಅಂದ್ರೂ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 4 to 4.5 hours ಮುಗಿಸ್ಬಿಡ್ತಾರೆ 4 to 4.5 hours ದಿನ ಅಲ್ಲ ನೀವು 4 ಅಂದಿದ್ ನೋಡಿ ದಿನ ಇಲ್ಲ 30-40 ಸೈಟ್ ಬಂದ್ಬಿಟ್ಟು ಇವಾಗ ಮಾಡಿದ್ರು 15 to 20 days ಅಲ್ಲಿ ಮುಗಿಸ್ಬಿಡ್ತಾರೆ ಮುಗ್ದೋಗತ್ತಾ ಅಂದ್ರೆ 4 to 5 hours ಅಲ್ಲಿ ಒಂದು ರೂಮ್ ಮುಗಿಸ್ಬಿಡ್ಬೋದು ಫಾಸ್ಟ್ ವರ್ಕ್ ಸರ್ ಹಂಗಾದ್ರೆ ಫಾಸ್ಟ್ ವರ್ಕ್ ಇನ್ನೂ ಬೇಕಾದ್ರೆ ಇನ್ನೂ ಫಾಸ್ಟ್ ಆಗು ಮಾಡ್ತಾರೆ ಬಟ್ ಏನಂತ ಹೇಳಿದ್ರೆ ನಮಗೆ ಮೇನ್ ಮಾರ್ಕಿಂಗ್ಸ್ ಮೇನು ನಮಗೆ ಲೆವೆಲ್ಸ್ ನೀಟಾಗಿ ಸಿಕ್ಬೇಕಲ್ಲ ಲೆವೆಲ್ಸ್ ನೀಟಾಗಿ ಸಿಕ್ಬೇಕು ಇವಾಗ ಫಾರ್ ಎಕ್ಸಾಂಪಲ್ ನಿಮಗೂ ಗೊತ್ತು ಮೇಸನ್ರಿ ವರ್ಕ್ ಹೆಂಗಿರುತ್ತೆ ಅಂದ್ಬಿಟ್ಟು ಕರೆಕ್ಟ್ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಸೊ ನಿಮ್ಗೂ ಗೊತ್ತು ಇಲ್ಲಿ ಕಂಪೇರ್ ಮಾಡಿದ್ರೆ ಏನಂತ ಹೇಳಿದ್ರೆ ಸ್ವಲ್ಪ ಇದು ಚೆನ್ನಾಗಿದೆ ಬ್ಲಾಕ್ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ನಮ್ಗೆ ಜಾಸ್ತಿ ಮೆಟೀರಿಯಲ್ ಕನ್ಸಂಪ್ಷನ್ ಅಷ್ಟು ಬರ್ತಾ ಇಲ್ಲ ಸರಿ ಸೊ ನೀವು ಈ ಬುಲ್ ಮಾರ್ಕ್ ನೀವು ಚೆಕ್ ಮಾಡಿದ್ರು ನೋಡಿ ಇಷ್ಟಿಷ್ಟೇ ಬರುತ್ತೆ ಇಲ್ಲಿ ಇನ್ನೂ ಕಮ್ಮಿ ಆಗಿದೆ
ಸೊ ಅದೇ ತರ. ಸೊ ಕೆಲವು ಕಡೆ ಏನಾಗುತ್ತೆ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ ನಿಮ್ಗೆ. ಕೆಳಗಡೆ ಬಂದಿತ್ತಲ್ಲ ಇಲ್ಲೆಲ್ಲ ನೋಡಿ ಇದೆಲ್ಲ ತುಂಬಾ ಕಮ್ಮಿನೇ ಇದೆ. ಓಕೆ ಓಕೆ ಓಕೆ. ಮೆಟೀರಿಯಲ್ ಅಷ್ಟೊಂದು ತಗೋತಾ ಇಲ್ಲ. ಸೊ ಅವಾಗ ಏನಾಗುತ್ತೆ ಮೆಟೀರಿಯಲ್ ಎಷ್ಟು ಕಮ್ಮಿ ಆಗುತ್ತೆ ಕನ್ಸಂಪ್ಷನ್, ಹುಡುಗರು ವರ್ಕ್ ಬೇಗ ಆಗುತ್ತೆ. ಸೊ ಅದು ಡಿಪೆಂಡ್ಸ್ ನಾವು. ಸೊ ಅದಕ್ಕೋಸ್ಕರ ನಾವು ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಎಕ್ಸಾಕ್ಟ್ ಆಗಿ ಇಷ್ಟೇ ಅಂತ ನಾವು ಹೇಳಕ್ ಹೋಗಲ್ಲ. ವಿ ಟೇಕ್ ಬಫರ್, ನಾವು ಬಫರ್ ಕೊಡ್ತೇವೆ ನಿಮ್ಗೆ. ಸೊ ಇವಾಗ 4 to 4.5 hours ಅಂತ ಹೇಳಿದೆ, ಅದು ಆಕ್ಚುಲಿ ಇನ್ಕ್ಲೂಡಿಂಗ್ ಬಫರ್ ಆಗಿನೇ ಹೇಳಿದ್ ನಾನು. ಇನ್ಕ್ಲೂಡಿಂಗ್ ಬಫರ್ ಆಗಿನೇ ಹೇಳಿದ್ದು. 10x10 ಅಲ್ಲಿ ಅವ್ರಿಗೆಲ್ಲ ಏನಿಲ್ಲ, ಲೇಬರ್ ಬೇಗ ಮಾಡಿ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ, ಪಟ ಮಾಡಕ್ ಬಿಡ್ತಾರೆ. ಹೌದು, ಬೇಗ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ತಾ ಇದಾರೆ ಇವಾಗ. ಹೌದು, ಇವಾಗ ಮಾಡ್ತಾ ಇದಾರೆ ನೋಡಿ. ಸೊ ಒಂದು ವಾಲ್ ಮಾಡಿ ತೋರಿಸ್ಬಿಡೋಣಲ್ಲ ನಮ್ಮ ವೀಕ್ಷಕರಿಗೆ. ಸೊ ವೀಕ್ಷಕರು ಹೆಂಗೋ ವರ್ಕ್ ನಡೀತಾ ಇದೆ, ಕಂಟಿನ್ಯೂ. ಯೂಶುವಲಿ ನೀವು ಇಲ್ಲಿ ಇರ್ತೀರಾ ಅಥವಾ ಹೆಂಗೆ ಸರ್, ಅವರೇ ಮಾಡ್ಕೊಂತಾರ? ಸರ್ ನಮ್ದು ಡೈಲಿ ವಿಸಿಟ್ ಇರುತ್ತೆ ಸರ್. ಡೈಲಿ ವಿಸಿಟ್ ಒನ್ ವಿಸಿಟ್ ಇದ್ದೇ ಇರುತ್ತೆ. ಅಡ್ವೈಸ್ ಮಾಡ್ತಾ ಇರ್ತೀರಾ, ಸ್ವಲ್ಪ ಮಾನಿಟರ್ ಮಾಡ್ತೀರಾ ಎಷ್ಟೆಷ್ಟು ಕೆಲಸ ಏನಾಯ್ತು ಅಲ್ವಾ? ಸೊ ಟಚ್ ಅಲ್ಲಿ ಇರ್ತೀರಾ ಯಾವಾಗಲೂ? ಹೌದು, ಟಚ್ ಅಲ್ಲಿ ಇರ್ತದೆ ಸರ್. ಅವ್ರು ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಕ್ವಶನ್ಸ್ ಕೇಳ್ತಾ ಇರ್ತೀನಿ, ಸ್ವಲ್ಪ ಮುಂದೆ ಹೇಳಿ ಸರ್. ಸರ್ ಮೊದಲೇದಾಗಿ ಬರ್ತಾ ಇರೋಂಥದ್ದು ಡ್ಯಾಂಪ್ನೆಸ್. ಹೊರಗಡೆಯಿಂದ ಮಳೆ ಬರುತ್ತೆ, ನೀರು ಬರುತ್ತೆ, ಜನ ಅನ್ಕೋಬಹುದು ಇದು ಡ್ಯಾಂಪ್ನೆಸ್ ತಡೆಯುತ್ತೋ ಇಲ್ವೋ, ನಮ್ಮ ಪ್ಲಾಸ್ಟಿಕ್ ಮಾಡ್ರೆ ತಡಿತಿತ್ತು. ಇದಕ್ಕೆ ಮಿತ್ಗೆ ಏನ್ ಹೇಳ್ತೀರಿ? ಮಿತ್ತ ಏನು ಸರ್? ಇದು ಮಿತ್ ಅನ್ನೋಕ್ಕಿಂತನೂ ಇದನ್ನ ನಾನು ನಿಮ್ಗೊಂದು ಬೇಕಾದ್ರೆ ಎಕ್ಸಾಂಪಲ್ ತೋರಿಸಬಹುದು. ಕೆಳಗಡೆ ನೀವು ಏನ್ ವಿಡಿಯೋ ಮಾಡಿದೀರಲ್ಲ, ಅಲ್ಲಿ ಏನ್ ಮಾಡಿದ್ದಾರೆ, ಮೇಲ್ಗಡೆಯಿಂದಲ್ಲ ನೀರು ಡ್ರಾಪ್ ಮಾಡಿದ್ದಾರೆ. ನೀರು ಡ್ರಾಪ್ ಮಾಡೋ ಟೈಮಲ್ಲಿ ಗೋಡೆ ಎಳ್ಕೊಂಡಿದೆ ನೀರು. ಸೊ ನೀವು ಬೇಕಾದ್ರೆ ಅದನ್ನೇ ನೀವು ಚೆಕ್ ಮಾಡಬಹುದು. ಅದು ಈ ಮೆಟೀರಿಯಲ್ ಕೆಪಾಸಿಟಿ ಏನು ಅಂದ್ರೆ ಇದು ಎಳ್ಕೊಳ್ಳುತ್ತೆ ವಾಟರ್ನ. MR ಗ್ರೇಡ್ ಅಂತ ಹೇಳಿದ್ರೆ ವಾಟರ್ ಇದು ಎಳ್ಕೊಳ್ಳುತ್ತೆ. ಸೊ ನಿಮ್ಗೆ ಗೋಡೆ ಏನ್ ಪ್ರಾಬ್ಲಮ್ ಬರಲ್ಲ, ತೊಂದರೆ ಏನಂತ ಹೇಳಿದ್ರೆ ನೀವು ಪ್ರೈಮರ್ ಹಾಕೋಕ್ಕಿಂತ ಮುಂಚೆ ಇಟ್ ಶುಡ್ ಬಿ ಡ್ರೈ ಆದ್ಮೇಲೆ ನೀವು ಹಾಕೋಬಹುದು. ಅಲ್ಲಿ ತನಕ ಅದು ಎಳ್ಕೊಳ್ತಾ ಇರುತ್ತೆ ವಾಟರ್ನ, ರೆಸಿಸ್ಟ್ ಮಾಡುತ್ತೆ ವಾಟರ್ನ. ಸರಿ, ಆಮೇಲೆ ಇದಕ್ಕೆ ಲೈಕ್ ಕೋಟಿಂಗ್ಸ್ ಅಂತ ಇರತ್ತಾ ಅಥವಾ ಕಂಟಿನ್ಯೂ ಒಂದೇ ಕೋಟಲ್ಲಿ ಮುಗಿಸ್ಬಿಡ್ತೀರಾ ನೀವು? ಯಾವ ತರ ಸರ್ ಅದು? ಸರ್ ಕೋಟಿಂಗ್ಸ್ ಅನ್ನೋ ಬರಲ್ಲ ಇದರಲ್ಲಿ. ಅದು ಆಕ್ಚುಲಿ ಅದು ಹೇಳ್ತಾರೆ, ಬಟ್ ಕೋಟಿಂಗ್ಸ್ ಅಂತ ಬರಲ್ಲ. ಎಲ್ಲ ಸಿಂಗಲ್ ಮೆಟೀರಿಯಲ್ ಅಲ್ಲೇ ಮಾಡೋದು. ಏನಂತ ಹೇಳಿದ್ರೆ ನಿಮ್ಗೆ 2 types ಒಂದು ಬರುತ್ತೆ. ಒಂದು ನಿಮ್ಗೆ ಒಂದು ಅಪ್ಲಿಕೇಶನ್ ಒಂದು ಆಗುತ್ತೆ, ಅದ್ರೊಳಗಡೆ ಅದನ್ನೆಲ್ಲ ಸೆಟ್ ಮಾಡ್ಕೊತಾರೆ ಮೆಟೀರಿಯಲ್. ಸರಿ. ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದು ಆಕ್ಚುಲಿ ಫಿನಿಶ್ ಕೋಟ್ ಅಂತ ಅಲ್ಲಿ ಹೇಳೋದಲ್ಲ, ಅದನ್ನ ಅದ್ ನಾವು ಕೊಡ್ತೇವೆ. ಯಾಕಂದ್ರೆ ನಮ್ಗೆ ಸರ್ಫೇಸ್ ಸ್ಮೂತ್ ಬರಲೇಬೇಕು. ವೀಕ್ಷಕರೇ ಹಂಗಿರೋದು ನೋಡಿ, ಹಿಂಗಾಗ್ಬೇಕು ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಅಲ್ವಾ ಸರ್? ಇದು ಸರಿ ಇಲ್ಲ, ಇದು ಲಾಸ್ಟ್ ಫೈನಲ್ ಕೊಟ್ ಮಾಡ್ಬೇಕು. ಇನ್ನು ಫಿನಿಶ್ ಆಗ್ಬೇಕಾಯ್ತು, ಇದು ಇನ್ನೂ ಸ್ವಲ್ಪ ಇದೆ. ನೀವು ಹೇಳ್ತಾ ಇರೋದು ಈ ತರ ಮಾಡಿ, ಈ ತರ ಆದ್ಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ಒಂದು ಫೈನಲ್ ಕೋಟ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನೀವು ಡ್ಯೂಯಲ್ ಫಿನಿಶ್ ಅಂತ ಹೇಳಿದ್ರೆ ಓಕೆ. ಸೊ ಫಸ್ಟ್ ಇದು ಮುಗಿಸಿ ಇದ್ರ ಮೇಲ್ಗಡೆ ವೀಕ್ಷಕರೇ ನೋಡಿ ಈ ತರ ಹದಕ್ಕೆ ತಂದ್ಬಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದು ಕೋಟ್ ಹಾಕ್ಬಿಟ್ಟು ಕೊಡ್ತಾರೆ. ಸೊ ಇಲ್ಲಿ ಒಂದು ಕ್ವಶನ್ ಇದೆ ಸರ್ ನನಗೆ, ಲೈಕ್ ನಾವು ನಮ್ಮ ಮನೆಗೆ ಪೇಂಟೇ ಬೇಡ, ವೈಟ್ ಇಷ್ಟ ನಮಗೆ ಅಂತ ಹೇಳ್ಬಿಟ್ಟು ನಾವು ಇದೇ ಫಿನಿಶಿಂಗ್ ನೀಟಾಗಿ ಸ್ಯಾಂಡಿಂಗ್ ಮಾಡಿ ಇಟ್ಕೋಬಹುದಲ್ಲ? ವೈಟ್ ಆಗಿ ಇಟ್ಕೋಬಹುದು ಸರ್, ಡೆಫಿನೆಟ್ ಆಗಿ ಇಟ್ಕೋಬಹುದು. ಶೋರ್ ಆಯ್ತು. ಹೌದೌದು, ಇಟ್ಕೋಬಹುದು. ಮತ್ತೆ ಹಂಗ್ ಮಾಡಿದ್ರೆ ಇನ್ನೂ ಬೇಜಾನ್ ಉಳಿತಾಯ ಆಗೋಯ್ತಲ್ಲ ಸರ್ ನಮಗೆ. ಹೌದು ಸರ್, ಪೇಂಟ್ ಬೇಕಾಗಿಲ್ಲ. ಪೇಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬಂದ್ಬಿಟ್ಟು ನಿಮ್ಗೆ ರಬ್ಬಿಂಗ್ ಒಂದು ಬರುತ್ತೆ ಬಿಟ್ರೆ, ಇನ್ ಕೇಸ್ ರಬ್ಬಿಂಗ್ ಬೇಕು ಅನ್ನೋದಿದ್ರೆ ರಬ್ಬಿಂಗ್ ಮಾಡಿಸ್ಕೋಬಹುದು. ಓಕೆ. ಇಲ್ಲಿದ್ರೆ ನೀವು ಆತರ ಬಿಡ್ಬೋದು. ಸೊ ನಾವು ಇದನ್ನೇ ಎಂಡ್ ಆಗಿ ಇಟ್ಕೋಬಹುದು, ಬೇಕಾ ಎಂಡ್ ಆಗಿ ಇಟ್ಕೋಬಹುದು. ಓ, ಈ ಅಶ್ಯೂರೆನ್ಸ್ ಇದೆಯಾ ನಿಮ್ ಕಡೆಯಿಂದ? ಯಾರಿಗಾದ್ರೂ ವೈಟೇ ಇಷ್ಟ ಬೇಡ ಇಟ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ವೈಟ್ನೆಸ್ ನೀವೇ ನೋಡ್ತಾ ಇದೀರಾ, ಕಂಪ್ಲೀಟ್ ಮಿಲ್ಕಿ ವೈಟ್ ಬರುತ್ತೆ. ಆಫ್ ವೈಟ್ ಅಂತ ಬರುತ್ತೆ ಅಲ್ವಾ ಇದು? ಹೌದು ವೀಕ್ಷಕರೇ, ಆಫ್ ವೈಟ್ ಆಗಿರೋದ್ರಿಂದ ಆರಾಮಾಗಿ ನೀವು ಇದನ್ನ ಇಟ್ಕೋಬಹುದು, ತೊಂದರೆ ಇಲ್ಲ. ಸೊ ಹಂಗ್ ಮಾಡ್ಬಿಟ್ರೆ ನಾವು ಆಕ್ಚುಲಿ ಲ್ಯಾಕ್ಸ್ ಟುಗೆದರ್ ಪೇಂಟಿಂಗ್ ಅಲ್ಲಿ ಉಳಿಸ್ಬಿಡ್ತಿರಲ್ಲ ಸರ್ ನಮಗೆ. ಸೊ ಹಂಗೆ ಬೆನಿಫಿಟೇ ಇದು, ಸೂಪರ್. ಸೊ ವೀಕ್ಷಕರೇ ನೋಡಿ, ಇಲ್ಲಿ ಇವಾಗ ಒಂದು ಲೆವೆಲ್ಗೆ ತೊಗೊಂಡ್ಬರ್ತಾ ಇದ್ದಾರೆ. ಎರಡು ಕಡೆ ಏನು ಬುಲ್ ಹಾಕೊಂಡಿರ್ತಾರೆ ಅದ್ರ ಮಧ್ಯದಲ್ಲಿ ಹಾಕಿ ಇದು ಮಾಡೋರು ಅಂತದ್ದು. ಓಕೆ. ಸೊ ದಿಸ್ ಇಸ್ ವರ್ಕಿಂಗ್ ಅಲ್ವಾ ಸರ್ ಇದು? ಹೌದು, ಇದು ವರ್ಕಿಂಗ್ ಪ್ರೊಸೀಜರ್. ನೋಡಿ ಇದು ಇಷ್ಟು ಫಾಸ್ಟ್ ಆಗೋಯ್ತಲ್ಲ ಸರ್. ಇಲ್ಲಿ ಇಷ್ಟು ಜಾಗ ಇಷ್ಟು ಒಂದು ನಾವೀಗ ಮಾತಾಡಕತ್ತ ಒಂದು 2 ನಿಮಿಷ ಆಯ್ತು. 2 ನಿಮಿಷದಲ್ಲಿ ಇಷ್ಟೊಂದು ಮಾಡಿದ್ರು ಅಂದ್ರೆ ನೀವು ಹೇಳ್ದಂಗೆ 10x10 ರೂಮ್ ಆಲ್ಮೋಸ್ಟ್ ಒಂದು 4 to 5 hours ಅಲ್ಲಿ ಮುಗಿದೋಗುತ್ತೆ, ಇನ್ಕ್ಲೂಡಿಂಗ್ ಬಫರ್ ಹೇಳಿದ್ ನಾನು. ಬೇಗ ಮುಗಿಸ್ಬಿಡ್ತೀನಿ. ಓಕೆ. ಸೊ ವೀಕ್ಷಕರೇ, ವರ್ಕ್ ನಡೀತಾ ಇರಲಿ. ಸೊ ಇದಾಗಲಿ, ಪೂರ್ತಿ ಫಿನಿಶ್ ಆದಮೇಲೆ ನಾನು ನಿಮ್ಗೆ ಬಂದು ತೋರಿಸ್ತೀನಿ. ಸರ್ ಇಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಇಟ್ಟಿದ್ದೀರಾ, ಎಕ್ಸ್ಪ್ಲೈನ್ ಮಾಡ್ಬೋದಾ ಏನಂತ? ಸರ್ ಇದು ಬಂದ್ಬಿಟ್ಟು ನಮ್ಮ ಪ್ರಾಡಕ್ಟ್. ನಿಮ್ಮ ಪ್ರಾಡಕ್ಟ್ ಇದು? ಇದ್ರ ರಾಯಲ್ ವೈಟ್ ಅನ್ನೋ ಪ್ರಾಡಕ್ಟ್. ಆಮೇಲೆ ನಾವು ಯೂಸ್ ಮಾಡ್ತಾ ಇರೋ ಮೆಶ್ ಬಂದ್ಬಿಟ್ಟು ಇದು ಆಕ್ಚುಲಿ ಸ್ಟ್ಯಾಂಡರ್ಡ್ ಗಿಂತನೂ ಜಾಸ್ತಿ ಯೂಸ್ ಮಾಡ್ತಾ ಇರೋದು. ಓಕೆ. ವಿ ಆರ್ ಪ್ರೊವೈಡಿಂಗ್ 6 inches. ಇದನ್ನ ಎಲ್ಲಿ ಯೂಸ್ ಮಾಡ್ತೀರಾ? ಇದನ್ನ ನಾವು ಜಾಯಿಂಟ್ಸ್ ಗೆ ಯೂಸ್ ಮಾಡ್ತೇವೆ. ಜಾಯಿಂಟ್ಸ್ ಬಂದ್ಬಿಟ್ಟು ಈ ಬೀಮ್ ಜಾಯಿಂಟ್ಸ್, ಬೀಮ್ಸ್, ಆಮೇಲೆ ಈ ಕಾಲಮ್ಸ್ ಎಲ್ಲ ಅದು ಫ್ಲಶ್ ಇದ್ರೆ ಫ್ಲಶ್ ಕಾಲಮ್ಸ್ ಆ ಜಾಗದಲ್ಲಿ ಆ ಜಾಯಿಂಟ್ಸ್ ಅಲ್ಲಿ ಬರುತ್ತೆ. ಓಕೆ. ಸೊ 6 inches ನಾವು ಪ್ರೊವೈಡ್ ಮಾಡೋದು. ಆಕ್ಚುಲಿ 4 inches ತನಕ ಲಿಮಿಟ್ ಇರೋದು ಸ್ಟ್ಯಾಂಡರ್ಡ್ ವೈಸ್ ಜಿಪ್ಸಮ್ ಪ್ಲಾಸ್ಟಿಂಗ್ ಗೆ, ಬಟ್ ನಾವು ಎಕ್ಸ್ಟ್ರಾ ನಾವು ಪ್ರೊವೈಡ್ ಮಾಡ್ತೇವೆ 6 inches. ಓಕೆ. ಇದು ಬಂದ್ಬಿಟ್ಟು ನಾವು ಕೆಮಿಕಲ್
ಬಾಂಡಿಟ್ ಅಂತ ಇದೆ, ಬಾಂಡಿಟ್ ಇದೆ ಬಾಂಡಿಟ್. ಕೆಳಗಡೆ ಅಂಟ್ಕೊಂತ ಇತ್ತಲ್ಲ ನನ್ನ ಹೌದು ಕೈ. ಹೌದೌದು ಅದೇ ಕಾಲಮ್ಗೆ ನಿಮ್ಗೆ ಏನು ಅಂಟ್ಕೋತಾ ಇತ್ತೋ ಹಾ. ನಾವು ಅದನ್ನು ಯೂಸ್ ಮಾಡ್ತೇವೆ. ಇದು ಈ ಕೆಮಿಕಲ್ ಅನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಎಲ್ಲ ಕಡೆನಾ? ಸರ್ ಈ ಕೆಮಿಕಲ್ ಬಂದ್ಬಿಟ್ಟು RCC ಸ್ಟ್ರಕ್ಚರ್ ಮೇಲೆ ಬೀಮ್ಸು, ಸೀಲಿಂಗ್ಸು, ಆಮೇಲೆ ಕಾಲಮ್ಸು ಅಲ್ಲಿ ಮಾತ್ರ. ಲಿಂಟಲ್ಸ್ ಇನ್ ಕೇಸ್ ರಫ್ ಇಲ್ಲ ಅಂತ ಹೇಳಿದ್ರೆ ಲಿಂಟಲ್ಸ್ ಮೇಲೆ ಪ್ರೊವೈಡ್ ಮಾಡ್ತೀರಾ. ಓಕೆ, ಡನ್. ಇಷ್ಟೊತ್ತು ವರ್ಕ್ ಮಾಡ್ತಾ ಇದ್ರು, ಎಲ್ಲಿಗೆ ಬಂತು ಸರ್ ಇದ್ರದ್ದು? ಸರ್ ಇದು ಬಂದು 50% ವರ್ಕ್ ಆಗಿರೋದು. ಓಕೆ. ಫಿನಿಶಿಂಗ್ ಇನ್ನೂ ಬಾಕಿ ಇದೆ. ಏನಂತ ಹೇಳಿದ್ರೆ ಮೆಟೀರಿಯಲ್ ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆದ್ಮೇಲೆ ಅದನ್ನ ಅಪ್ಲೈ ಮಾಡ್ತಾರೆ. ಓಕೆ. ಅಪ್ಲೈ ಮಾಡ್ಬಿಟ್ಟು ಈ ಹೋಲ್ಸ್ ಗಿಲ್ಸ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಫಿನಿಶಿಂಗ್ ಕೊಟ್ಬಿಟ್ಟು. ಹೌದು, ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆದ್ಮೇಲೆ ಇನ್ನೂ ಸ್ವಲ್ಪ ಡ್ರೈ ಆದ್ಮೇಲೆ ನಿಮ್ಗೆ ಲಾಸ್ಟ್ ಫಿನಿಶಿಂಗ್ ಸಿಗುತ್ತೆ. ಈ ಫಿನಿಶಿಂಗ್ ಆಗಿರೋದು ಒಂಚೂರು ನೋಡ್ಬೋದು ಹಾಗೇನೆ? ಇಲ್ಲೇ ನೋಡ್ಬೋದು. ಇದು ಫಿನಿಶಿಂಗ್ ಆಗಿರೋದು ಸರ್, ಇದು ಫಿನಿಶಿಂಗು. ಕಂಪ್ಲೀಟ್ ನಿಮ್ಗೆ ಡ್ರೈ ಆದ್ಮೇಲೆ ಕಂಪ್ಲೀಟ್ ವೈಟ್ನೆಸ್ ಬಂದ್ಬಿಡುತ್ತೆ. ಇದು ಫಿನಿಶ್ಡ್ ವರ್ಕ್. ಇದು ಫಿನಿಶ್ಡ್ ವರ್ಕ್. ಸೊ ವೀಕ್ಷಕರೇ, ಇವಾಗ ಕೆಲವೊಂದು ಟೆಸ್ಟ್ಗಳು ಮಾಡ್ತಾ ಇದ್ದೀವಿ ಸರ್. ಟೆಸ್ಟ್ ಮಾಡ್ಬೋದಾ ಇದ್ರ ಮೇಲೆ? ಮಾಡ್ಬೋದು ಸರ್. ಕಾನ್ಫಿಡೆನ್ಸ್ ಇದೆ ನಿಮಗೆ? ಫಸ್ಟ್ ಮೊಳೆ ಹೊಡಿತೀನಿ ನಾನು. ಸೊ ಮೊಳೆ ಹೊಡೆದಾಗ ನೀವು ಅನ್ಸ್ಬೋದು, ಏನ್ ಗುರು ವೈಟ್ ಆಗಿದೆ, ಪುಡಿ ತರ ಇದೆ, ಹೊಡೆದ್ಬಿಟ್ರೆ ಪುಡಿ ಆಗ್ಬಿಡುತ್ತಾ, ಮೊಳೆ ಹೊಡೆಯಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಒಂದು ಸ್ಟೀಲ್ ನೇಲೆಲ್ಲ ತಗೊಂಡಿದ್ದೀನಿ. ಸೊ ಮೊಳೆ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ. ಮೊಳೆ ಹೊಡಿಬೋದು, ಏನು ತೊಂದರೆ ಆಗಲ್ಲ. ಇನ್ನೂ ಜೋರಾಗಿ ಹೊಡಿರಿ ಸರ್. ನೋಡಿ ಜೋರಾಗಿ ಹ್ಯಾಮರ್ ಟೆಸ್ಟ್ ಮಾಡ್ತೀನಿ ರೀ ಸರ್. ಫಸ್ಟು ಹೊಡಿಬೋದು ಮೊಳೆ. ಸೊ ನೆಕ್ಸ್ಟ್ ಮೊಳೆ ಹೊಡಿಬೋದು. ನೆಕ್ಸ್ಟ್ ಒಂದು ಹ್ಯಾಮರ್ ಟೆಸ್ಟ್ ಮಾಡ್ಬಿಡೋಣ. ಹೊಡೆದ್ರೆ ಇದೇನಾದ್ರೂ ಪುಡಿ ಆಗುತ್ತಾ? ಸರ್ ಈ ಕಡೆ ಬಂದ್ಬಿಡಿ ಸರ್. ಸೊ ಒಂದು ಜೋರಾಗಿ ಒಂದು 2-3 ಶಾಟ್ ಹಾಕ್ಬಿಡೋಣ. ಕೇಳಿದ್ರಲ್ಲ ಸೌಂಡು ಎಷ್ಟು ಜೋರಾಗಿ ಹೊಡೆದಿದ್ದೀನಿ. ಚಿಕ್ಕ ಪುಟ್ಟ ಡೆಂಟ್ ಆಗಿದೆ ಬಿಟ್ರೆ ಹೊಡೆದು ಶಾಟರ್ ಆಗೋ ಚಾನ್ಸೇ ಇಲ್ಲಲ್ಲ ಸರ್? ಅದು ಸರ್ ಏನೂ ಆಗಲ್ಲ. ನೀವು ಆ ಕಡೆಯಿಂದ ಸೇಮ್ ಪೊಸಿಷನ್ ಇಂದ ಹೊಡೆದ್ರು ನೀವು ಈ ಕಡೆ ಚೆಕ್ ಮಾಡ್ಕೋಬಹುದು. ನಾ ಒಳಗಡೆ ಹೊಡಿಲಾಗತ್ತೆ, ಒಳಗಡೆಯಿಂದ ಹೊಡಿತೀನಿ. ನೋಡ್ತಾ ಇರಿ, ಇಲ್ಲಿ ಸೌಂಡ್ ಆಗುತ್ತೆ. ಏನಾದ್ರೂ ಪುಡಿ ಉದುರುತ್ತಾ ಸರ್ ಈ ಕಡೆ? ಏನಾಗಿಲ್ಲ ಸರ್, ಏನು ಉದುರಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಇನ್ನೊಂದೆರಡು ಶಾಟ್ ಹೊಡಿಯೋಣ. ನೋಡಿ ವೀಕ್ಷಕರೇ, ಆಬ್ವಿಯಸ್ಲಿ ಡೆಂಟ್ ಆಗೇ ಆಗುತ್ತೆ, ಆದರೆ ಪುಡಿ ಉದುರೋದು, ಪೀಸ್ ಕಿತ್ಕೊಂಡ್ಬರೋದು ಆ ಥರ ಏನು ಚಾನ್ಸೇ ಇಲ್ಲ ಅಂತ ಹೇಳ್ತೀರಾ? ಸೊ ಫೈನಲ್ ಆಗಿ ಬರ್ತಾ ಇರೋದು ಅದು ವಾಟರ್ ಟೆಸ್ಟ್. ತಗೊಳ್ಳಿ ಸರ್, ಇದು ಇಟ್ಕೊಳ್ಳಿ. ಸೊ ವಾಟರ್ ಪ್ರೂಫ್ ಇರುತ್ತಾ? ಪೇಂಟ್ ತರ ಹಾಕ್ಬಿಟ್ರೆ ಹಂಗೆ ಕರಗಿ ನೀರಾಗ್ಬಿಡುತ್ತೆ ಅಂತ ತುಂಬಾ ಜನರಿಗೆ ಡೌಟ್ ಇರ್ಬೋದು. ನೀರು ಹಾಕ್ಲಾ ಸರ್ ಇದಕ್ಕೆ? ವಾಟರ್ ಪ್ರೂಫ್ ಅಂತೀರಾ? ಹಾಕ್ಬೋದು. ಸೊ ವೀಕ್ಷಕರೇ ನೋಡಿ, ನೀರು ಹಾಕ್ತಾ ಇದ್ದೀನಿ. ನೀರು ನಂಗೆ ಹೀರ್ಕೊಂತ ಇದೆಯಲ್ಲ ಸರ್, ಇದು ಕನ್ಸ್ಯೂಮ್ ಮಾಡ್ಬಿಡ್ತದೆ ಒಳಗೆ. ಕನ್ಸ್ಯೂಮ್ ಮಾಡುತ್ತೆ. ಬಟ್ ಆದರೆ ಎಲ್ಲೂ ಇದಾಗ್ತಾ ಇಲ್ಲ, ಎಲ್ಲೂ ಹೊರಗಡೆ ಬರ್ತಾ ಇಲ್ಲ. ಹೌದು. ಸೊ ವೀಕ್ಷಕರೇ, ಇನ್ನೊಂದೆರಡು ಹಾಕೋಣ. ನೋಡಿ ನೀರು ಹಂಗೆ ಯಾವೇ ಆಗ್ತದೆ, ಈ ಬಿಸಿಲಿಗೆ ಹಂಗೆ ನೀರು ಎಳ್ಕೊತಾ ಇದೆ. ಬಟ್ ಆದರೆ ಈ ಕಿತ್ಕೊಂಡು ಬರೋದಾಗ್ಲಿ ಹಂಗೆ ಎಲ್ಲ ಹೊರಗಡೆ ಬರೋದಾಗ್ಲಿ ಏನೂ ಆಗ್ತಾ ಇಲ್ಲ. ಚೂರು ಏನು ಹೊರಗಡೆ ಬರ್ತಾ ಇಲ್ಲ. ಇದು ತುಂಬ ಒಳ್ಳೆಯದು. ಸೊ ಟೆಸ್ಟ್ ಎಲ್ಲ ಪಾಸ್ ಅಂತ ಹೇಳ್ತೀರಾ ಹಂಗಾದ್ರೆ? ಸೊ ಡ್ರಿಲ್ಲು ಮಾಡ್ಬೋದಾ ಇದೇ ರೀತಿ? ಮಾಡ್ಬೋದು ಸರ್. ಸೊ ಪ್ರಾಬ್ಲಮ್ ಇಲ್ಲ. ಇದು ಆಕ್ಚುಲ್ ಸೆಟ್ ಅಂತ ಗಟ್ಟಿ ಅಂತ ಆಗೋದು ಎಷ್ಟು ದಿನಕ್ಕೆ ಗಟ್ಟಿ ಆಗುತ್ತೆ? ಪ್ರಾಪರ್ ಆಗಿ ಆಗ್ಬಿಡುತ್ತೆ. ಆಲ್ರೆಡಿ ಸೆಟ್ ಆಗಿದೆ, ಫಿನಿಶ್ ಆಯ್ತು, ಸೆಟ್ ಆಗಿದೆ. ಅದು ಇನ್ನು ಮತ್ತೆ ಸೆಟ್ ಆಗೋ ಸೀನ್ ಏನಿಲ್ಲ. ಇದು ಮಾಡ್ಬಿಟ್ಟು 1 ವಾರ ಮೇಲೆ ಆಗೋಯ್ತು ಸರ್. ಇನ್ನೊಂದು ಏನಂತ ಹೇಳಿದ್ರೆ, ಪಾಸಿಟಿವಿಟಿ ಇನ್ನೊಂದು ಏನಂತ ಹೇಳಿದ್ರೆ, ಈ ಸೈಟ್ ಬಂದ್ಬಿಟ್ಟು ನಿಮ್ಗೆ ಫುಲ್ ಸೆಂಟ್ರಲ್ ಇದೆ. ನಮ್ಗೆ ಆ ಕಡೆಯಿಂದನೂ ವೆಂಟಿಲೇಷನ್ ಇದೆ, ಆ ಕಡೆಯಿಂದನೂ ವೆಂಟಿಲೇಷನ್ ಇದೆ, ಆ ಕಡೆಯಿಂದನೂ ವೆಂಟಿಲೇಷನ್ ಇದೆ, ಬ್ಯಾಕ್ ಸೈಡ್ ಇಂದನೂ ವೆಂಟಿಲೇಷನ್ ಇದೆ. ಸೊ ನಾನ್ ನಿಜ ಹೇಳ್ಬೇಕು ಏನಂತ ಹೇಳಿದ್ರೆ, ನಾವು ಇವಾಗ ಒಂದು ಗೋಡೆ ಮಾಡ್ಬಿಟ್ಟಿದ್ದೇವೆ ಅಂತ ಹೇಳಿದ್ರು ನಾವು ಹೇಳ್ತೇವೆ ಯೂಶಲಿ 72 hours ಅಲ್ಲಿ ಸೆಟ್ ಆಗ್ಬಿಡುತ್ತೆ ಅಂತ. ಬಟ್ ಆಲ್ರೆಡಿ ಅದು ನೆಕ್ಸ್ಟ್ ಡೇನೆ ಸೆಟ್ ಆಗೋಗಿತ್ತು. ಓನ್ಲಿ ಬಿಕಾಸ್ ಆಫ್ ವೆದರ್ ಕಂಡೀಷನ್ ಒಂದು, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ವೆಂಟಿಲೇಷನ್ ಚೆನ್ನಾಗಿತ್ತು ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒಳ್ಳೆ ರಿಸಲ್ಟ್. ಬೇಗ ಸೆಟ್ ಆಗ್ಬಿಡುತ್ತೆ. ಬೇಸಿಗೆಗಾಲ ಆಗಿರೋದ್ರಿಂದ ಬಿಸಿಲಿದೆ, ಇಲ್ಲಿ ದೊಡ್ಡ ವಿಂಡೋಸ್ ಕೊಟ್ಟಿದ್ದಾರೆ, ಗಾಳಿ ಇದೆ. ಸೊ ಇದೊಂದು ಪಾಸಿಟಿವಿಟಿ ಇದೆ, ಇದು ಮಾಯಿಶ್ಚರ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ಗೋಡೆ ನಿಜವಾಗ್ಲೂ ಸ್ಟ್ರೆಂತ್ ಆಗಿದೆ ಅಂತ ಹೇಳ್ಬೋದು. ಎಸ್, ಟೆಸ್ಟಿಂಗ್ ಅಲ್ಲಿ ಪಾಸ್ ಸರ್, ನಿಜವಾಗ್ಲೂ ನಮ್ಮ ಕಡೆಯಿಂದ ಪಾಸ್ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಎಲ್ಲ ಮುಗೀತು. ಮೇಲ್ಗಡೆ ಪ್ಲಾಸ್ಟಿಂಗ್ ಮಾಡಿದ್ ನೋಡಿದ್ರಿ, ಟೆಸ್ಟಿಂಗ್ ಎಲ್ಲ ಮಾಡಿದ್ವಿ, ಹ್ಯಾಮರ್ ಎಲ್ಲ ತಗೊಂಡು ಹೊಡೆದ್ವಿ. ಟೆಕ್ನಿಕಲಿ ಆ ಥರ ಎಲ್ಲ ಇಲ್ಲ, ಹೊಡಿಯಂಗೆಲ್ಲ ಇಲ್ಲ, ಚೆಕ್ ಮಾಡಬೇಕಾಗತ್ತೆ. ಬಟ್ ಆದರೂ ಕೂಡ ನಾನು ಹೇಳಿದೆ ಸರ್ಗೆ, ಹೊಡಿಬೋದಾ ಸರ್, ನೋಡ್ಬೋದಾ ಸರ್? ಹೇಳಿದ್ರೆ ಮಾಡಿ ಸರ್, ಅದಕ್ಕೇನಂತೆ, ಮೊಳೆ ಹೊಡೀರಿ, ಡ್ರಿಲ್ ಮಾಡಲಿಲ್ಲ. ಬಟ್ ಆದರೆ ವಾಟರ್ ಟೆಸ್ಟ್ ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಎಲ್ಲದಕ್ಕೂ ಕೂಡ ನಮ್ಮ ರಾಯಲ್ ವೈಟ್ ಜಿಪ್ಸಮ್ ಪ್ಲಾಸ್ಟರಿಂಗ್ಗೆ ಒಂದು ಥಮ್ಸ್ ಅಪ್ ಕೊಡಲೇಬೋದು ಅಂತ ಹೇಳ್ತೀನಿ ಸರ್. ಫೈನಲ್ ಆಗಿ ಕೆಲವೊಂದು ವಿಚಾರಗಳಿದೆ. ಮೊದಲನೇದಾಗಿ ಬರ್ತಾ ಇರುವಂಥದ್ದು ಪ್ರೈಸಿಂಗ್, ಓಕೆನಾ? ಸೊ ಇದು ನೀವು ಯಾವ ರೀತಿ ಪ್ರೈಸನ್ನು ಕೋಟ್ ಮಾಡ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ನಾವು 40 rupees ಇಂದ ಸ್ಟಾರ್ಟ್ ಮಾಡ್ತೇವೆ. 40 ರೂಪಾಯಿಂದ, 40 ರೂಪಾಯಿ ಅಂದರೆ 40 ರೂಪಾಯಿ ಪರ್
ಸ್ಕ್ವೇರ್ ಫೀಟ್. ಇದು ಮಟೀರಿಯಲ್ ಒಂದೇನಾ ಅಥವಾ ಮಾಡಿಕೊಡೋದು ಎಲ್ಲ ಸೇರಿ ಬರ್ತಲ್ಲ ಸರ್? ಇದು ಇನ್ಕ್ಲೂಡಿಂಗು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಸರ್ಟಿನ್ ಈ ಪ್ರಾಜೆಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಚಿಕ್ಕ ಪ್ರಾಜೆಕ್ಟ್ಸ್ಗೆ ಒಂದು ಇರುತ್ತೆ, ದೊಡ್ಡ ಪ್ರಾಜೆಕ್ಟ್ಸ್ಗೆ ಒಂದು ಇರುತ್ತೆ. ಏರಿಯಾ ಮೇಲೆ ಡಿಪೆಂಡೆನ್ಸ್. ಎಷ್ಟು ಏರಿಯಾ ಕೊಡ್ತಾ ಇದ್ದಾರೆ? ಹೌದು. ಓಕೆ. ಸೊ ಯಾರಾದ್ರೂ ಒಂದು ಕಮರ್ಷಿಯಲ್ ಮಾಡ್ತಾ ಇದ್ದಾರೆ, ಯಾವ್ದು ಪ್ರಾಜೆಕ್ಟ್ಸ್ ಇರ್ಬೋದು, ಸೊ ಅಂತದಕ್ಕೂ ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ? ಸರ್ ಎಲ್ಲ ಪ್ರಾಜೆಕ್ಟ್ಸ್ ಮಾಡ್ತೇವೆ. ಏನಂತ ಹೇಳಿದ್ರೆ ಸ್ಟಾರ್ಟ್ ಆಗೋದು 40 rupees ಇಂದ ನಾವು ಪ್ರೈಸಿಂಗ್ ಕೊಡ್ತಾ ಇರೋದ್ರಿಂದನು ನಾವು ಫಸ್ಟ್ ಕ್ವಾಂಟಿಟೀಸ್ ಚೆಕ್ ಮಾಡಬೇಕು. ಎಷ್ಟೆಷ್ಟು ಏನ್ ಬರುತ್ತೆ, ಯಾವ ತರ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದು ಬಂದ್ಬಿಟ್ಟು ರೆಸಿಡೆನ್ಷಿಯಲ್ ಬಂದ್ಬಿಟ್ಟು ನಾನು 43 rupees ಮಾಡ್ತಾ ಇದ್ದೇನೆ ಇದನ್ನು, ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಓಕೆ ಓಕೆ. ಸೊ ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಕಮರ್ಷಿಯಲ್ ಬಂತು, ನಾನು ಅವಾಗ 45-46 rupees ಮಾಡ್ತೀನಿ. ಯಾಕಂತ ಹೇಳಿದ್ರೆ ಓನ್ಲಿ ಬಿಕಾಸ್ ಆಫ್ ನಮಗೆ ಏರಿಯಾಸ್ ಜಾಸ್ತಿ ಸಿಗಲ್ಲ ಒಂದು. ಸೊ ಆಮೇಲೆ ಅವಾಗ ಏನಾಗುತ್ತೆ, ನಮ್ದು ಈ ಓಪನಿಂಗ್ಸ್ ಜಾಸ್ತಿ ಬರುತ್ತೆ ಕಮರ್ಷಿಯಲ್ ಪ್ರಾಜೆಕ್ಟ್ ಅಲ್ಲಿ. ಸೊ ನಮ್ದು ಈ ನಾವು ವರ್ಕ್ ಮಾಡೋ ಜಾಗ ನಾವು ಚೆಕ್ ಮಾಡ್ಬಿಟ್ಟು ಅದ್ರ ಪ್ರಕಾರ ನಾವು ಕೊಟ್ಟು ಮಾಡ್ತೇವೆ. ಬಟ್ ಏನಂತ ಹೇಳಿದ್ರೆ ಪ್ರೈಸಿಂಗ್ ನೀವು ಎಷ್ಟೇ ನಾವು ಇವಾಗ 40 rupees ಆಗಲಿ 45 rupees ಆಗಲಿ ಯಾವುದೇ ರೇಟ್ ಇಟ್ಕೊಂಡ್ರು 25-30% ಇಂಟರ್ನಲ್ ಕಾಸ್ಟಿಂಗ್ ಅಂತೂ ಮಿಕ್ಕತ್ತೆ ಇಂಟರ್ನಲ್. ಹೌದು. ನಾನು ಮುಂಚೆನೇ ಹೇಳ್ದಂಗೆ ಪುಟ್ಟಿ ಬೇಕಾಗಿಲ್ಲ, ಪುಟ್ಟಿ ಖರ್ಚು ಉಳಿದೋಯ್ತು, ಪ್ರೈಮರ್ ಮಾಡು, ಪೇಂಟ್ ಮಾಡು. ಇಲ್ಲ ನಮ್ಗೆ ಏನೂ ಬೇಡ, ನೀಟಾಗಿ ಸ್ಯಾಂಡಿಂಗ್ ಮಾಡ್ಕೊತೀವಿ, ಆಫ್ ವೈಟ್ ಸಾಕು ನಮಗೆ ಅಂತಂದರೆ, ಮಿಲ್ಕಿ ವೈಟ್ ಸಾಕು ಅಂತಂದರೆ ಮಿಲ್ಕಿ ವೈಟು ಹಂಗೆ ಇಟ್ಕೊಂಡ್ಬಿಡ್ಬೋದು. 50% ಸೇವಿಂಗ್ಸ್ ಆಗಿಬಿಡುತ್ತೆ. ಡೆಫಿನೆಟ್ಲಿ ಒಳ್ಳೇದು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂತಂದರೆ ಟೈಮ್. ಈ ಕಾಲದಲ್ಲಿ ಟೈಮ್ ಈಸ್ ಮನಿ. ಸೊ ಟೈಮ್ ಉಳಿತು ಅಂತಂದರೆ ದುಡ್ಡು ಉಳ್ದಂಗೆ. ಸರ್ ಇವಾಗ ತಮ್ಮ ವರ್ಕ್ ಏರಿಯಾ ಎಲ್ಲೆಲ್ಲಿವರೆಗಿದೆ, ಅಂದರೆ ಆಫೀಸ್ ಇರೋದೆಲ್ಲಿ, ನೀವು ಎಲ್ಲೆಲ್ಲಿ ಮಾಡ್ಕೊಡ್ತೀರಾ? ನಮ್ಮದು ಗೋಡೌನ್ ಕಮ್ ಒಂದು ಸ್ಮಾಲ್ ಆಫೀಸ್ ಸೆಟಪ್ ಇದೆ ಫಾರ್ ಟೆಂಪರರಿ ಪರ್ಪಸ್. ಆಫೀಸ್ ಪಕ್ಕದಲ್ಲಿ ಅದು ಬಂದ್ಬಿಟ್ಟು ACS ಲೇಔಟ್ ಅಲ್ಲಿ ಪರಪ್ಪನಗರ ಹತ್ರ ಅಲ್ಲಿ ಮಾಡಿದ್ದೀರಾ? ಹೌದು, ಅಲ್ಲಿ ಮಾಡ್ಕೊಂಡಿದ್ದೇವೆ. ವರ್ಕ್ ಅಂತ ಬಂದ ಸರ್ ವರ್ಕ್ ಬಂದ್ಬಿಟ್ಟು ಇವಾಗ ಅಟ್ ಪ್ರೆಸೆಂಟ್ ಹೆಣ್ಣೂರಲ್ಲಿ ನಡೀತಾ ಇದೆ, ಮೈಸೂರು ರೋಡಲ್ಲಿ ನಡೀತಾ ಇದೆ. ಅಲ್ಲ, ಬೆಂಗಳೂರು ಒಂದೇನಾ? ಸರ್ ನಾವು ಆಲ್ ಓವರ್ ಕರ್ನಾಟಕ. ನಮ್ಮ ಹತ್ರ ಇವಾಗ ಅಟ್ ಪ್ರೆಸೆಂಟ್ 6 ಡೀಲರ್ಶಿಪ್ ಆಗಿದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಆಲ್ಮೋಸ್ಟ್ ಆಗಿದೆ. ನಾವು ಬೇರೆಯವ್ರನ್ನ ಎಕ್ವೈರ್ ಮಾಡ್ತಾ ಇದ್ದೇವೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ಎಕ್ವೈರ್ ಮಾಡ್ತಾ ಇದ್ದೇವೆ. ಸೊ ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ ನಿಮ್ದು? ಹೌದು, ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ಡೀಲರ್ಶಿಪ್ಸ್ಗೆ ನಾವು ಎಕ್ವೈರ್ಶಿಪ್ ಮಾಡ್ತಾ ಇದ್ದೇವೆ. ಸೊ ಡೀಲರ್ಶಿಪ್ ಓಪನ್ ಇದೆಯಾ? ಡೀಲರ್ಶಿಪ್ ಓಪನ್ ಇದೆ. ಓಕೆ. ಸೊ ವೀಕ್ಷಕರೇ, ಯಾರಾದರೂ ಒಳ್ಳೆ ಬಿಸ್ನೆಸ್ ಮಾಡಬೇಕು, ಕಡಿಮೆ ಬಂಡವಾಳದಲ್ಲಿ ಇರಬೇಕು ಅಂದರೆ ಡೆಫಿನೆಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡೀಲರ್ಶಿಪ್ ಕೂಡ ಅವೈಲೇಬಲ್ ಇದೆ, ರಿಟೇಲಲ್ಲಿ ವರ್ಕ್ ಕೂಡ ಮಾಡಿಕೊಡ್ತಾರೆ. ಸರ್ ಈ ಪ್ರಾಡಕ್ಟ್ಗೆ ವಾರಂಟಿ ಅಂತ ಏನಾದರೂ ಬರುತ್ತಾ? ಸರ್ ಇದು ಬಂದ್ಬಿಟ್ಟು ನಿಮಗೆ ಲೈಫ್ ಟೈಮ್ ವಾರಂಟಿ. ಲೈಫ್ ಟೈಮ್ ನಿಮ್ಮ ಗೋಡೆ ಇರೋ ತನಕ ಇದಿರುತ್ತೆ. ಕಿತ್ತು ಹೋಗೋದಾಗ್ಲಿ, ಮುರಿದೋಗೋದಾಗ್ಲಿ, ಪುಡಿ ಆಗೋದಾಗ್ಲಿ, ಏನಿಲ್ಲ, ಪೇಡ್ ಆಗೋದಾಗ್ಲಿ ಏನೂ ಇರಲ್ಲ. ನಿಮ್ಗೆ ಏನಂತ ಹೇಳಿದ್ರೆ ನಿಮ್ ಗೋಡೆ ಇರೋ ತನಕ ಮೆಟೀರಿಯಲ್ ಇರುತ್ತೆ. ಇದು ಮೇಂಟೆನೆನ್ಸ್ ಏನಾದರೂ ಇದೆಯಾ ಇದಕ್ಕೆ? ಸರ್ ಇದಕ್ಕೆ ಮೇಂಟೆನೆನ್ಸ್ ಏನೂ ಇಲ್ಲ. ಒಂದ್ಸತಿ ಮಾಡಿ ಅಂದ್ರೆ ಕ್ಯೂರಿಂಗ್ ಏನಾದರೂ ಮಾಡಬೇಕಾ ನಾವು? ಸರ್ ಇದು ಕ್ಯೂರಿಂಗ್ ನೆಸಿಟಿನೇ ಇಲ್ಲ. ಬೇಡ 100% ನೀರು ಉಳಿತಲ್ಲ ಸರ್ ಇಲ್ಲಿ. ಅದೊಂದು ನಾವು ಇಲ್ಲೇ ಇಲ್ಲ. ಸೊ ವಾಟರ್ ಕನ್ಸಂಪ್ಷನ್ ಇಲ್ಲ, ಇಡೀ ಮನೆ ಕ್ಲಾಸ್ಟಿಂಗ್. ಬರೀ ಏನಂತ ಹೇಳಿದ್ರೆ ನಿಮ್ಗೆ ಈ ವರ್ಕ್ ಮಾಡೋ ಟೈಮಲ್ಲಿ ವಾಟರ್ ನಾವು ಯೂಸ್ ಮಾಡ್ಕೋತೇವೆ ಅಷ್ಟೇ. ಅದು ನಾರ್ಮಲ್ ಆಗಿ ನಾವು ಎಲ್ಲ ಇದರಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವಾಟರ್ ಬಂದೇ ಬರುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಕ್ಯೂರಿಂಗ್ದು, ನಿಮ್ಗೆ ಆಲ್ ಓವರ್ ಕಂಪ್ಲೀಟ್ ಒಂದು 7 days ಏನು ಕ್ಯೂರ್ ಎಲ್ಲ ಮಾಡ್ತಾ ಇರ್ಬೇಕು. ಅದೆಲ್ಲ ನಿಮ್ಗೆ ಕಟ್ ಆಫ್ ಆಗ್ಬಿಡುತ್ತೆ. ಬೇಡ 100% ಕಂಪ್ಲೀಟ್ ಡ್ರೈ ವರ್ಕ್ ಸರ್ ಇದು. ಫುಲ್ ಇಂಟರ್ನಲ್ ಡ್ರೈ ವರ್ಕ್. ಒಳ್ಳೇದಲ್ವಾ? ನೋಡಿ, ಕೆಳಗಡೆ ಎಲ್ಲ ನೀರು ಚೆಲ್ಲ ಹೋಗುತ್ತೆ. ಹೌದು, ಏನಿಲ್ಲ, ತುಂಬಾ ರಗಳೆ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಯಾವ ಹಂತದಲ್ಲಿ ನಿಮ್ಮನ್ನ ಕರಿಬೇಕು? ನಮ್ಮ ಮನೆ ಕೊಡ್ತಾ ಇದ್ದೀವಿ, ನಮ್ಮ ಮನೆ ಎಲ್ಲ ಬಂದ್ಮೇಲೆ ನಿಮ್ಮನ್ನ ಕರಿಬೇಕು ನಾವು. ಸರ್ ನಮಗೆ ರಿಕ್ವೈರ್ಮೆಂಟ್ ಏನು ಅಂತ ಹೇಳಿದ್ರೆ ನಮಗೆ ಬ್ಲಾಕ್ ವರ್ಕ್ ಆಗಿರಬೇಕು, ಎಲೆಕ್ಟ್ರಿಕಲ್ ವರ್ಕ್ ಆಗಿರ್ಬೇಕು. ಎಲೆಕ್ಟ್ರಿಕಲ್ ವರ್ಕ್ ಆದ್ಮೇಲೆ ಯು ಕ್ಯಾನ್ ಇಮಿಡಿಯೇಟ್ಲಿ ನಮ್ಮಂತ ಕೇಳಬಹುದು. ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ವಾಟ್ ಅಬೌಟ್ ಪ್ಲಂಬಿಂಗು ಡಿಪೆಂಡೆನ್ಸಿ ಏನಂತ ಹೇಳಿದ್ರೆ ಕಿಚನ್ ಪ್ಲಂಬಿಂಗ್ ಒಂದು ಆಗೋಗಿದ್ರೆ ಓಕೆ. ಆಮೇಲೆ ನಾವು ವಾಶ್ರೂಮ್ ಇನ್ ದ ಸೆನ್ಸ್ ಬಾತ್ರೂಮ್ಸ್ ಅಲ್ಲಿ ನಾವು ಮಾಡಲ್ಲ. ಬಟ್ ನಮ್ದು ಇನ್ನೊಂದು ಏನಂತ ಹೇಳಿದ್ರೆ MR ಗ್ರೇಡ್ ಆಗಿರೋದ್ರಿಂದ ಇದು ಒಂಥರ ನಿಮ್ಗೆ ವಾಟರ್ ಪ್ರೂಫ್ ಏಜೆಂಟ್ ತರನು ವರ್ಕ್ ಆಗುತ್ತೆ. ಮೆಟೀರಿಯಲ್ ಬೇಕಿದ್ರೆ ವಾಶ್ರೂಮ್ಸ್ ಅಲ್ಲಿ ಮಾಡಬಹುದು. ಬಟ್ ಮೇನ್ ಏನಂತ ಹೇಳಿದ್ರೆ ಬ್ಲಾಕ್ ವರ್ಕ್ ಆಗಿ ಎಲೆಕ್ಟ್ರಿಕಲ್ ವರ್ಕ್ ಆದ್ಮೇಲೆ ಕರಿಬಹುದು ನಮ್ಮನ್ನ. ಹೌದು, ಪ್ಲಂಬಿಂಗ್ ನಾಟ್ ರಿಲೇಟೆಡ್. ಬಟ್ ಪ್ಲಂಬಿಂಗ್ ಅಷ್ಟೊಂದು ರಿಲೇಷನ್ ಇಲ್ಲ. ಎಲೆಕ್ಟ್ರಿಕಲ್ ವರ್ಕ್ ಮುಗಿಬೇಕು. ಬಾಕ್ಸಿಂಗ್, ಪೈಪಿಂಗ್ ಎಲ್ಲ ಆಗೋಗಿರ್ಬೇಕು. ಸೂಪರ್ ಆಗಿ ಹೇಳಿದ್ರಿ. ಸೊ ನೆಕ್ಸ್ಟ್ ಬರ್ತಿತ್ತು ಪೇಮೆಂಟ್ ಪ್ರೊಸೆಸ್. ಒಂದು ಪ್ರಾಜೆಕ್ಟ್ ನಿಮ್ಗೆ ಕೊಡ್ತಾ ಇದೀವಿ ಅಂತಂದಾಗ ಪೇಮೆಂಟ್ ಪ್ರೊಸೆಸ್ ಯಾವ ತರ ಇರುತ್ತೆ, ಅಂದ್ರೆ ಎಷ್ಟೆಷ್ಟು ಪೇಮೆಂಟ್ ಮಾಡ್ಕೊಂಡು ಬರಬೇಕು ನಾನು ನಿಮಗೆ? ಸರ್ ಪೇಮೆಂಟ್ ಪ್ರೊಸೆಸ್ ಬಂದ್ಬಿಟ್ಟು ನಮ್ದು ಬೇರೆ ಬೇರೆ ತರ ಇದೆ. ಏನಂತ ಹೇಳಿದ್ರೆ ಪ್ರಾಜೆಕ್ಟ್ಸ್ ಮೇಲೆ ಡಿಪೆಂಡು, ಕ್ಲೈಂಟು ಅವ್ರ ಹ್ಯಾಪಿನೆಸ್ಗೂ ನಾವು ಚೆಕ್ ಮಾಡ್ತೇವೆ. ಬಟ್ ನಮ್ದು ಮೇನ್ ಏನಂತ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ಇವಾಗ ಮೆಟೀರಿಯಲ್ಸ್ ಸೈಟಲ್ಲಿ ಬಂದಾಯ್ತು ಅಂತ ಹೇಳಿದ್ರೆ ನಮಗೆ ನಾವು ಎಷ್ಟು ಮೆಟೀರಿಯಲ್ ಹಾಕಿದ್ದೇವೆ ಅಷ್ಟು ಮೆಟೀರಿಯಲ್ದು ನಮಗೆ ಪೇಮೆಂಟ್ ಬರಬೇಕು. ಆಮೇಲೆ ವೀಕ್ಲಿ ಪೇಮೆಂಟ್ಸ್ ಅನ್ನೋ ಇರುತ್ತೆ.
ಲೇಬರ್ಸ್ಗೆ ನಾವು ವೀಕ್ಲಿ ಪೇಮೆಂಟ್ ಪ್ರೊವೈಡ್ ಮಾಡ್ತೇವೆ. ಸರಿ ಸರಿ ಸರಿ. ಸೊ ಮಟೀರಿಯಲ್ ತಕ್ಕಾದಂಥ ಪೇಮೆಂಟು ಜೊತೆಲಿ ವರ್ಕರ್ಗೆ ವೀಕ್ಲಿ ಪೇಮೆಂಟ್ ಇದು ನಡೀತಾ ಇರಬೇಕು. ಹೌದು, ಕರೆಕ್ಟ್ ಸರ್, ಇದು ಸೂಪರ್ ಅಂತ ಹೇಳ್ಬೋದು. ಅಂಡ್ ಫೈನಲ್ ಆಗಿ ಕೇಳ್ತಾ ಇರುವಂಥದ್ದು, ಈಗಿನ ಕನ್ಸ್ಟ್ರಕ್ಷನ್ ತುಂಬಾ ನಡೀತಾ ಇದೆ ಬೆಂಗಳೂರಲ್ಲಿ, ಅಂಡ್ ಎಲ್ಲ ಕಡೆನೂ ನಡೀತಾ ಇದೆ, ಬಟ್ ಬೆಂಗಳೂರು ತುಂಬಾನೇ ಫಾಸ್ಟ್ ನಡೀತಾ ಇದೆ. ಮನೆ ಕಟ್ತಾ ಇರೋ ಮನೆ ಓನರ್ಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮನಸ್ಸಿನ ಮಾತು ಏನಾದರೂ ಹೇಳ್ಬೋದು ಸರ್. ನಾವು ಏನು ಹೇಳಬೇಕನ್ನೋ ವಿಚಾರ ಏನಂತ ಹೇಳಿದ್ರೆ, ನಿಮಗೆ ಕನ್ಸ್ಟ್ರಕ್ಷನ್ ಬೇಗ ಕಂಪ್ಲೀಟ್ ಆಗಬೇಕು ಅಂತ ಇದ್ರೆ ಜಿಪ್ಸಮ್ ಪ್ಲಾಸ್ಟರ್ ನೀವು ತಗೋಬೋದು. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಬೆನಿಫಿಟ್ಸು ಕ್ಲೈಂಟಿಗೂ ನಾವು ಕೊಡ್ತೇವೆ, ಬರೀ ನಾವು ಬೆನಿಫಿಟ್ಸ್ ತೊಗೊಳಲ್ಲ. ಸೊ ಕ್ಲೈಂಟ್ಸಿಗೂ ಬೆನಿಫಿಟ್ಸ್ ಇದೆ. ನಿಮಗೆ ತುಂಬ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ, ಕನ್ಸ್ಟ್ರಕ್ಷನ್ ಬೇಗ ಮುಗಿದೋಗುತ್ತೆ. ಮೇನ್ ಬಂದ್ಬಿಟ್ಟು ಎಲ್ಲ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ವರ್ಕ್ ಬೇಗ ಆಗಬೇಕು ಅನ್ನೋ ಇರುತ್ತಲ್ಲ, ಸೊ ಅದು ಬಂದ್ಬಿಟ್ಟು ನಿಮಗೆ ಜಿಪ್ಸಮ್ ಪ್ಲಾಸ್ಟ್ರಿಂಗು. ಸೊ ಇಮಿಡಿಯೇಟಾಗಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರು. ಇದೊಂಥರ ವಿನ್ ವಿನ್ ಸಿಚುವೇಶನ್ ಇದ್ದಂಗೆ, ಇವ್ರಿಗೂ ವರ್ಕ್ ಸಿಕ್ತು, ನಿಮಗೂ ಕೂಡ ಬೇಗ ಬೇಗ ಕೆಲಸ ಆಯಿತು ಅಂತ ಹೇಳ್ಬೋದು. ಸರ್ ಹೇಳಿದ್ರು ಒಂದು ರೂಮ್ ಮುಗಿಸೋದಕ್ಕೆ ಜಸ್ಟ್ 4 to 5 hours, ಮ್ಯಾಕ್ಸಿಮಮ್ 4 to 5 hours ತಗೋತಾರೆ, ಮಿನಿಮಮ್ 3 hours ಅಲ್ಲೂ ಮುಗಿಸಿದೆ ಅಂತ ಹೇಳ್ಬೋದು. ಸೊ ಇಡೀ ಬಿಲ್ಡಿಂಗ್ ಮುಗಿಸೋದಕ್ಕೆ ಎಷ್ಟು ಬೇಗ ಆಗುತ್ತೆ, ಇದು ನಂಬರ್ 1. ಎರಡನೇದಾಗಿ ವಾಟರ್ ಕನ್ಸಂಪ್ಷನ್ ಇಲ್ಲ, ನೀರು ಎಷ್ಟು ಉಳಿತು ನಿಮ್ಮದು, ಆ ನೀರನ್ನು ಪಂಪ್ ಮಾಡೋದಕ್ಕೆ ಪವರ್ ಎಲೆಕ್ಟ್ರಿಸಿಟಿ ಎಷ್ಟು ಉಳಿತು ನಿಮ್ಮದು, ಜೊತೆಯಲ್ಲಿ ಲೇಬರ್ ಎಷ್ಟು ಉಳಿತು ನಿಮ್ಮದು, ಕರೆಕ್ಟ್ ತಾನೆ? ಅದಾದ ನಂತರ ಪುಟ್ಟಿ ಮಾಡಬೇಕಾಗಿಲ್ಲ. ಸೊ ಪುಟ್ಟಿ ಮಾಡೋದಕ್ಕೆ ಎಷ್ಟು ಲೇಬರ್ ಬೇಕು, ಮಟೀರಿಯಲ್ ಬೇಕು, ಡೆಫಿನೆಟ್ಲಿ ಬೇಕು ತಾನೆ? ಏನು ಬೇಕಾಗಿಲ್ಲ. ಸ್ಯಾಂಡಿಂಗ್ ಮಾಡಿ, ಅದ್ರ ಮೇಲ್ಗಡೆ ಪ್ರೈಮರ್ ಮಾಡಿ, ಪೇಂಟ್ ಮಾಡಿ, ಕರೆಕ್ಟ್ ಸರ್. ಮಾಮೂಲಿ ಪ್ಲಾಸ್ಟಿಂಗ್ ಮೇಲೆ ಮಾಡಿ ಬರುವಂತಹ ಪೇಂಟ್ ಫಿನಿಶ್ಗೂ ಇದ್ರ ಮೇಲೆ ಬರೋ ಪೇಂಟ್ ಫಿನಿಶ್ಗೂ ಮ್ಯಾಚ್ ಮಾಡ್ಬೋದಾ? ಸೇಮ್ ಇರುತ್ತಾ ಅಥವಾ ಏನಾದರೂ ಡಿಫ್ರೆನ್ಸ್ ಏನಾದರೂ ಇರುತ್ತೆ ಸರ್? ಡಿಫ್ರೆನ್ಸ್ ನಿಮಗೆ ಏನು ಬರಲ್ಲ. ಇವಾಗ ಪಟ್ಟಿ ಫಿನಿಶ್ ಅನ್ನೋ ನಾವು ಪಟ್ಟಿ ಫಿನಿಶ್ ಕೊಡ್ತೇವೆ ಅಂತ ಹೇಳಿದ್ರೆ ಇಟ್ ಇಸ್ ಈಕ್ವಲೆಂಟ್ ಟು ಆ ಸಿಮೆಂಟ್ ಪ್ಲಾಸ್ಟಿಂಗ್ ಆದ್ಮೇಲೆ ಪಟ್ಟಿ ಏನು ಬರುತ್ತಲ್ಲ, ಅವರು 2 ಕೋಟ್ಸ್ ಮಾಡ್ಕೋತಾರೆ. ಸಿಮೆಂಟ್ ಪ್ಲಾಸ್ಟಿಂಗ್ ಆದ್ಮೇಲೆ 2 ಕೋಟ್ಸ್ ಮಾಡ್ತಾರೆ. ಕೆಲವರು ಕಲರ್ ಇನ್ನೂ ಬಂದಿಲ್ಲ, ವೈಟ್ನೆಸ್ ಬರ್ತಾ ಇಲ್ಲ ಅಂದ್ಬಿಟ್ಟು 3 ಕೋಟ್ ಮಾಡ್ತಾರೆ. ಕರೆಕ್ಟ್. ಇದು ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಒಂದೇ ಕೋಟಲ್ಲಿ ಬಂದ್ಬಿಟ್ಟಿದೆ, ನಿಮ್ಗೆ ಎಲ್ಲ ಫಿನಿಶ್ ಆಗ್ತದೆ. ಒಂದು ಕೋಟಲ್ಲಿ ಆಗೋಯ್ತು. ಏನೇನು ಇನ್ ಕೇಸ್ ಬೇಕಿದ್ರೆ ಯು ಕ್ಯಾನ್ ರಬ್ ವಾಟರ್ ಪೇಪರ್. ಮೇನ್ ಬಂದ್ಬಿಟ್ಟು ವಾಟರ್ ಪೇಪರ್, ಸ್ಯಾಂಡ್ ಪೇಪರ್ ಯೂಸ್ ಮಾಡಬಾರ್ದು. ಬ್ಲ್ಯಾಕ್ ಕಲರ್ ಬರುತ್ತೆ ವಾಟರ್ ಪೇಪರ್. ಪೇಂಟರ್ಗೆ ಜಸ್ಟ್ ಏನಂತ ಹೇಳಿದ್ರೆ ರಬ್ಬಿಂಗ್ ವಾಟರ್ ಪೇಪರ್ ರಬ್ ಮಾಡ್ಕೋಬಹುದು, ಇಲ್ದಿದ್ರೆ ಡೈರೆಕ್ಟ್ ಆಗಿ ನೀವು ಪೇಂಟ್ ಹಾಕೋಬಹುದು. ಆಪ್ಷನ್ ಇದೆ. ಪ್ರೈಮರ್ ಪೇಂಟ್ ಸೂಪರ್ ಆಗಿ. ಪ್ರೈಮರ್ ಇಸ್ ಮಸ್ಟ್, ಎರಡರಲ್ಲಿ ಇದ್ದೇ ಇರುತ್ತೆ. ಬಟ್ ಜಿಪ್ಸಮ್ ಪ್ಲಾಸ್ಟಿಂಗ್ ಪ್ರೈಮರ್ 1 ಕೋಟ್, ಆಮೇಲೆ 2 ಕೋಟ್ಸ್ ಪೇಂಟ್. ಓಕೆ ಸರ್, ಈಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಯಾವ ಟೈಮಿಂದ ಯಾವ ಟೈಮ್ಗೆ ತಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಸರ್, ಎನಿ ಟೈಮ್ ಕಾಲ್ ಮಾಡಬಹುದು. ಎನಿ ಟೈಮ್ ಕಾಲ್ ಮಾಡಬಹುದು. ಹೆಂಗೆ ಎನರ್ಜೆಟಿಕ್ ಇದ್ದಾರೆ, ಎನಿ ಟೈಮ್ ಕಾಲ್ ಮಾಡಬಹುದು. ಏನಂದ್ರೆ ನಾವು ಎಲ್ಲ ಹೇಳ್ತೇವೆ, ನಾವು ಟೈಮಿಂಗ್ಸ್ ಅನ್ನೋದು ಇಲ್ಲ, ಬಟ್ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಓಕೆ ಓಕೆ. ಏನ್ ಕಸ್ಟಮರ್ಸ್ ಕೇಳ್ತಾರೆ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ನೆಕ್ಸ್ಟ್ ಡೇ ಬೇಕಾದ್ರೆ ಸೈಟ್ ವಿಸಿಟ್ ಇರುತ್ತೆ ಅಲ್ವಾ? ಸೊ ಫಸ್ಟ್ ಎಕ್ಸ್ಪ್ಲೇನು, ಆಮೇಲೆ ಸೈಟ್ ವಿಸಿಟ್, ಆಮೇಲೆ ಕಾಂಟ್ಯಾಕ್ಟ್ ಕರೆಕ್ಟ್ ಸರ್? ಸೈಟ್ ವಿಸಿಟ್ ಎಲ್ಲ ಮಾಡ್ತೀರಾ ನೀವು? ಹಾಗಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಯಾರೋ ಒಂದು ವೇಳೆ ಕಾಲ್ ಪಿಕ್ ಮಾಡಿಲ್ಲ, ಬ್ಯುಸಿ ಇದ್ದಾರೆ ಅಂತಂದ್ರೆ ದಯವಿಟ್ಟು ವಾಟ್ಸಪ್ ಮಾಡೋದನ್ನ ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಒಳ್ಳೆ ಸೇವಿಂಗ್ಸ್ ಆಗುವಂಥ ಮಟೀರಿಯಲ್ ತೊಗೊಂಡ್ಬಂದಿದ್ದೀರಾ, ಅದು ಕಾಸ್ಟ್ ಒಂದೇ ಅಲ್ಲ, ಟೈಮ್ ಸೇವಿಂಗ್ ಕೂಡ ತಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು ವೀಕ್ಷಕರೇ.